ಧರ್ಮಗಳನ್ನು ಅಭ್ಯಾಸ ಮಾಡದೆ ಧರ್ಮಗಳನ್ನು ಮಾತ್ರ ಅಭ್ಯಾಸ ಮಾಡುವುದರಿಂದ ಇದಕ್ಕೆ ಕೇವಲ ಧರ್ಮಾಭ್ಯಾಸವೆನ್ನುತ್ತಾರೆ. ಧರ್ಮ ಅಂದ್ರೆ ಈಗ ಶರೀರ ಧರ್ಮಕ್ಕೆ ಶರೀರದಿಂದ ಮಾಡ್ತಕ್ಕಂಥ ಏನು ಕ್ರಿಯೆಗಳಲ್ಲ ಅದಕ್ಕೆ ಧರ್ಮ ಅಂತ ಕರೆದ ನಾವು ಭಾಷೆ ಇದಕ್ಕೆ ಕೇವಲ ಧರ್ಮಾಭ್ಯಾಸವೆನ್ನುತ್ತಾರೆ. ಧರ್ಮ ಇದರಲ್ಲಿ ನಾವು ವಿದ್ಯೆ ಮಠ ಹೇಳಿದ್ರಲ್ಲಿ ಧರ್ಮ ಯಾರು, ಧರ್ಮನು ಯಾರು? ಧರ್ಮಿ ಅಂತಂದ್ರೆ ಇಂದ್ರಿಯಗಳಿಂದ ಇದನ್ನು ಮಾಡುವಂತ ಧರ್ಮೀಯ ಅನ್ನುತ್ತಾರೆ. ಮತ್ತು ಇಂದ್ರಿಯ ಮತ್ತು ಅಲ್ಲಿ ಸಹಿತವಾಗಿ ಶರೀರದಲ್ಲಿ ಇರ್ತಕ್ಕಂಥದ್ದು ಆಕ್ಟಿವಿಟಿಯನ್ನು ಮಾತ್ರ ಅದಕ್ಕೆ ಧರ್ಮ ಅಂತ ಅಭ್ಯಾಸ ಮಾಡ್ತಾರೆ. ಶರೀರದ ಧರ್ಮವನ್ನು ಅಭ್ಯಾಸ ಮಾಡಿಕೊಂಡಿರುತ್ತಾರೆ. ಈ ಶರೀರ ಏನು ಧರ್ಮನೋ ಅಥವಾ ಧರ್ಮಿಯಲ್ಲ? ಧರ್ಮವೇ ಧರ್ಮಿ ಶರೀರ ಧರ್ಮಿ ಶರೀರ ಧರ್ಮವನ್ನು ಅಭ್ಯಾಸ ಮಾಡಿಕೊಂಡಿರುತ್ತಾರೆ. ಅದನ್ನು ಮತ್ತೆ ನಾನು ಅದರಿಂದ ಅಂದ್ರೆ ಪರಿಸರ ಕೆಲಸ ರಕ್ಷಣೆಯಿಂದ ನಾನು ನೋಡುತ್ತೇನೆ, ನಾನು ಕೊಡುತ್ತೇನೆ, ನಾನು ಕೇಳುತ್ತೇನೆ, ನಾನು ಕೇಳುತ್ತೇನೆ. ಇವು ಧರ್ಮ ಇವೆಲ್ಲ ಧರ್ಮಗಳು. ಕೊಡುವುದು, ತಗೊಳ್ಳುವುದು, ನೋಡುವುದು, ಕೇಳುವುದು ಇವೆಲ್ಲ ಧರ್ಮಗಳು. ನಾನು ಶರೀರ, ನಾನು ವಾಕು, ನಾನು ಪ್ರಾಣಿ, ಇಲ್ಲಿ ಗಾನ ಇಲ್ಲಿ ಯಾರು ಅನ್ನೋದಿಲ್ಲ. ಆದ್ರೆ ಇವು ನನ್ನವೆಂತಲೇ ಹೇಳ್ತೀವಿ. ಅಂದ್ರೆ ಧರ್ಮಿಗಳನ್ನು ಮಾತ್ರ ನನ್ನುವಂತೂ ಹೇಳ್ತಾರೆ. ಧರ್ಮಿಗಳನ್ನು ಮಾತ್ರ ನನ್ನವೆಂತಲೇ ಹೇಳುವುದರಿಂದ ಧರ್ಮಿಗಳು ಅಭ್ಯಾಸವಾಗುವುದಿಲ್ಲ. ಇಲ್ಲಿ ಇದರೊಳಗೆ ಧರ್ಮ ಯಾವುವು, ಧರ್ಮಿಗಳು ಯಾವುವು? ಇಂದ್ರಿಯ ಧರ್ಮಿ, ಅದನ್ನು ವಾದಿಸಲು ಕೊಡುವುದು, ತೆಗೆದುಕೊಳ್ಳುವುದು ಇವು ಧರ್ಮಗಳು. ಅದು ಧರ್ಮಗಳು. ಶರೀರ ಏನು ಧರ್ಮಿ, ಉದ್ದ ಕೆಂಪು ಕಪ್ಪು ಇವೆಲ್ಲ ಧರ್ಮಗಳು. ಅದು ಧರ್ಮಗಳು. ಇಂದ್ರಿಯಗಳು ಧರ್ಮಗಳು. ಅದು ಕೇಳೋದು, ಕೊಡೋದು, ತೆಗೆಯೋದು, ನೋಡೋದು ಇವೆಲ್ಲ ಧರ್ಮಿ. ಅದು ಧರ್ಮಗಳು. ಧರ್ಮಾಭ್ಯಾಸ ಎಂದರೇನು ಅಂತ ಹೇಳಿದ್ರೆ, ಧರ್ಮಾಭ್ಯಾಸವೆಂದರೆ ಶರೀರವು ಧರ್ಮೀಯವು, ಶರೀರವು ಧರ್ಮವು, ಉದ್ದ ಕಪ್ಪು ಕೆಂಪು ಇವು ಧರ್ಮಗಳು. ಇದರಂತೆ ಇಂದ್ರಿಯಗಳು ಧರ್ಮಗಳು. ತೆಗೆದುಕೊಳ್ಳುವುದು, ನೋಡುವುದು, ಕೇಳುವುದು ಮುಂತಾದವುಗಳು ಧರ್ಮಗಳು. ಈ ಉದ್ದ ಕಪ್ಪ ಕೆಂಪು ಧರ್ಮೀಯ ಅನಿಸುತ್ತದೆ. ಇವು ಧರ್ಮಗಳನ್ನು ಗೊತ್ತಾಗ ಅಲ್ಲ ಶರೀರ ಧರ್ಮ ಧರ್ಮೀಯ ಅಲ್ಲ. ಇಂದ್ರಿಯಗಳು ಯಾವ್ಯಾವ ಇಂದ್ರಿಯಗಳು? ಇಂದ್ರಿಯಗಳ ನಿಯಂತ್ರಣ ತೆಗೆದ್ರೆ
ಸೌಂಡ್ ರೀ? ಏನ್ ಸೌಂಡ್ ಬರ್ಲಾಗತ್ತ ಹಿಂದ? ಎದ್ರ ಸೌಂಡ್ ಇದು? ಈಗ ಕೇವಲ ಧರ್ಮಾಧ್ಯಾಸ ಒಂದು ಮಾತ್ರ ತಿಳ್ಕೊಂಡಿವಿ. ಇಲ್ಲ ಧರ್ಮ ಸಹಿತ ಧರ್ಮಾಧ್ಯಾಸ ಈಗ ನಾಳಿನ ದಿವಸ ತಿಳ್ಕೊಳ್ಳೋಣ, ನೋಡೋಣ ಇರೋದಕ್ಕೆ. ಈಗ ಗುರುಗಳು ತಮ್ಮ ಅನುಭವನ ಹೇಳ್ತಾರೆ. ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಬೆಳಗಿನ ಪಾಠದಲ್ಲಿ ಹೇಳಬೇಕಾದ ವಿಷಯ ಅನಿವಾರ್ಯ ಕಾರಣಗಳಿಂದ ಹೇಳಲಿಕ್ಕಾಗಲಿಲ್ಲ. ಅದಕ್ಕೆ ಸಾಯಂಕಾಲದ ಪಾಠದಲ್ಲಿ ಅದರ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿಯವರ ಕೃತಿ. ಎರಡನೇ ತರಂಗ ಅನುಬಂಧ ವಿಶೇಷ ನಿರೂಪಣೆ, 13ನೇ ದೋಹ, 79ನೇ ವಿಷಯಾಂಕ. ಈ 79ನೇ ವಿಷಯಾಂಕ ಯಾರ ಹತ್ರ ಬುಕ್ ಅದ? ಓದ್ರಿ. ಪೇಜ್ ನಂಬರ್ 99. ನಮ್ಮಂತ ಬುಕ್ ಇಲ್ಲ ಇವತ್ತು, ಬೇರೆ ಊರಿಗೆ ಬಂದಿದ್ದೆ. ಯಾರು ಗೊತ್ತೇ ಪೇಜ್ ನಂಬರ್ 99, ಪೇಜ್ ನಂಬರ್ 99. ವಿಷಯಾಂಕ 79. ಸಿದ್ಧಾಂತಿ ಹೇಳ್ತಾನ, ಕೇವಲ ವಸ್ತುವಿನ ಜ್ಞಾನವೇ ಅಭ್ಯಾಸಕ್ಕೆ ಕಾರಣವೆಂದು ಹೇಳಿದರೆ ಅದು ಸಂಭವಿಸುವುದಿಲ್ಲ. ಏಕೆಂದರೆ ಈ ನಿಯಮವಿರುತ್ತದೆ: ಯಾವುದು ಕಾರಣವಿರುವುದೋ ಅದು ಕಾರ್ಯದಿಂದ ಅವ್ಯವಹಿತ ಪೂರ್ವಕಾಲದಲ್ಲಿ ಇರುತ್ತದೆ. ಯಾವುದು ಕಾರಣವಿರುವುದೋ ಅದು ಕಾರ್ಯದಿಂದ ಅವ್ಯವಹಿತ ಅಂದ್ರೆ ಹತ್ತಿರ ಪೂರ್ವ ಕಾಲದಲ್ಲಿ ಇರುತ್ತದೆ. ಹೇಗೆಂದರೆ ಘಟದ ಹೇತು, ಘಟದ ಕಾರಣ ದಂಡವಿರುತ್ತದೆ. ಅದು ಘಟಕ್ಕಿಂತ ಅವ್ಯವಹಿತ ಪೂರ್ವ ಕಾಲದಲ್ಲಿಯೇ ಇರುತ್ತದೆ. ಹೇಗೋ ಹಾಗೆ ಯಾವ ಅಧ್ಯಾಸದ ಹೇತುವು, ಯಾವ ಅಧ್ಯಾಸದ ಕಾರಣವು ಜ್ಞಾನವೆಂದು ಅಂಗೀಕರಿಸಿದರೆ ಆ ಜ್ಞಾನವೂ ಕೂಡ ಅಧ್ಯಾಸಕ್ಕಿಂತ ಅವ್ಯವಹಿತ ಪೂರ್ವ ಕಾಲದಲ್ಲಿಯೇ ಇರಬೇಕಾಗುತ್ತದೆ. ಇದು ನಿಯಮ. ಇಲ್ಲಿ ಯಾರು ಹೇಳಕತ್ತಾರಿ ಮಾತು? ಸಿದ್ಧಾಂತಿ ಹೇಳ್ತಾರೆ. ಯಾರು? ನಿಶ್ಚಲ್ ದಾಸ್. ವೇದಾಂತ ಸಿದ್ಧಾಂತಿ ಒಂದು ವಿಷಯ ಹೇಳಕತ್ತಾರ, ಒಂದು ಮಂಡನೆ ಮಾಡ್ಲಕತ್ತಾರ. ಏನಂತ? ಕೇವಲ ವಸ್ತುವಿನ ಜ್ಞಾನವೇ ಅಧ್ಯಾಸಕ್ಕೆ ಕಾರಣವೆಂದು ಹೇಳಿದರೆ ಅದು ಸಂಭವಿಸುವುದಿಲ್ಲ. ಹಿಂಗ ಒಂದು ವಸ್ತು ನೋಡಿದ ಕೂಡ್ಲೇನೆ
ಅದು ಅಭ್ಯಾಸ ಆಗಿರೋಂತ ಅಭ್ಯಾಸಕ್ಕೆ ಅದೇ ಕಾರಣ ಅಂತ ಹೇಳಕ್ಕಾಗಲ್ಲ. ಅಂದ್ರೆ ಸಂಸ್ಕಾರ ಇಲ್ಲದೆ, ಅಂದ್ರೆ ಸತ್ಯ ವಸ್ತುವಿನ ಪೂರ್ವಜನ್ಯ ಸಂಸ್ಕಾರ ಹೌದಲ್ರಿ? ಸಂಸ್ಕಾರ ಅಂದ್ರೆ ಸತ್ಯ ವಸ್ತುವಿನ ಸತ್ಯ ಅಥವಾ ನಿತ್ಯ ಯಾವುದೇ ಇರಲಿ, ನಿತ್ಯ ವಸ್ತುವಿನ ಪೂರ್ವಜನ್ಯ ಸಂಸ್ಕಾರ. ಅದ್ರ ಹಿಂದ ಸತ್ಯ ಇರ್ಬೋದು, ಮಿಥ್ಯ ಇರ್ಬೋದು, ಒಟ್ಟ ಪೂರ್ವಜನ್ಯ ಸಂಸ್ಕಾರ ಇಲ್ಲದೆಯೇ ಕೇವಲ ಹಿಂಗ ನಮ್ಮ ಇಂದ್ರಿಯ ಹೋಗಿ ಆ ವಿಷಯಕ್ಕ ಕೂಡಿದ್ರೆ ಅಲ್ಲಿ ಏನು ಜ್ಞಾನ ಆಗ್ತದ ಅದು ಅಭ್ಯಾಸ ಆಗಂಗಿಲ್ಲ. ಅದಕ್ಕೊಂದು ಪೂರ್ವಜನ್ಯ ಸಂಸ್ಕಾರ ಬೇಕಾಗ್ತದ. ಒಂದನೇದು ಮತ್ತೆ ಏನಿರ್ಬೇಕಂದ್ರೆ ಅದು ಈ ಜ್ಞಾನ ಏನಾಗ್ತದಲ್ಲ, ಆ ಜ್ಞಾನದ ಜೊತೆಗೆ ಆ ಪೂರ್ವಜನ್ಯ ಸಂಸ್ಕಾರ ಹೆಂಗಿರ್ಬೇಕಂದ್ರೆ ಅವ್ಯವಹಿತ ಪೂರ್ವ ಕಾಲದಲ್ಲಿರ್ಬೇಕು. ಅಂದ್ರೆ ಅಭಿನ್ನವಾಗಿರ್ಬೇಕು ಅದೇ ಕ್ಷಣ. ಇವಾಗ ಎಲ್ಲೋ ಸಂಸ್ಕಾರ ಆಗಿ ಮತ್ತಿನ್ನೆಂದೋ ಜ್ಞಾನ ಆಗ್ತದಂದ್ರೆ ಇಲ್ಲ. ಅವ್ಯವಹಿತ ಆಗಿರೋದು. ವ್ಯವಹಿತ ಅಂದ್ರೆ ದೂರ, ಹಿಂದಿನ ಕಾಲ, ಬೇರೆ ದೇಶ, ಭಿನ್ನ, ಈ ವರ್ತಮಾನದಿಂದ ಭಿನ್ನ, ಈ ದೇಶದಿಂದ ಭಿನ್ನ ಇರೋದು ವ್ಯವಹಿತ. ಅವ್ಯವಹಿತ ಅಂದ್ರೆ ಅದೇ ಕ್ಷಣ, ಅದೇ ಸ್ಥಳದಲ್ಲಿ, ಅದೇ ಕಾಲದಲ್ಲಿ ಅದು ಅಭಿನ್ನವಾಗಿರ್ಬೇಕು. ಅದು ಹೇಳಕತ್ತಾರೋ ಪೂರ್ವಜನ್ಯ ಒಂದು ವಸ್ತುವಿನ ಸಂಸ್ಕಾರ ಇಲ್ಲದೆಯೇ ಕೇವಲ ವಸ್ತುವಿನ ಜ್ಞಾನ ಆದ ಕೂಡಲೇ ಅದು ಅಭ್ಯಾಸಕ್ಕೆ ಕಾರಣ ಎಂದರೆ ಸಂಭವಿಸುವುದಿಲ್ಲ. ಈ ರೀತಿ ಒಂದು ನಿಯಮ ಅದ. ಅದು ಯಾವ ಕಾರಣವಿರುವುದೋ ಅದು ಕಾರ್ಯದಿಂದ ಅವ್ಯವಹಿತ ಪೂರ್ವ ಕಾಲದಲ್ಲಿ ಇರಬೇಕು. ಕಾರಣವು ಕಾರ್ಯಕ್ಕಿಂತ ಪೂರ್ವದಲ್ಲಿ ಇರಬೇಕು. ಎಂತ ಪೂರ್ವದಲ್ಲಿ ಅಂದ್ರೆ ಅವ್ಯವಹಿತ ಪೂರ್ವದಲ್ಲಿ. ಆಭರಣ ಬಂಗಾರದ ಜೊತೆಗೆ ಹೆಂಗದದು ಅವ್ಯವಹಿತ ಪೂರ್ವ ಕಾಲದಲ್ಲಿ ಅದು ಅಭಿನ್ನವಾಗಿದದು. ಅಂದ್ರೆ ಯಾವುದು ಕಾರಣವಿರುವುದೋ ಅದು ಕಾರ್ಯದಿಂದ ಅವ್ಯವಹಿತ ಪೂರ್ವ ಕಾಲದಲ್ಲಿ ಇರಬೇಕು. ಅವ್ಯವಹಿತ ಪೂರ್ವ ಕಾಲ ಅಂದ್ರೆ ಕಾಲದಿಂದಲೂ ದೇಶದಿಂದಲೂ ಭಿನ್ನವಾಗಿ ಇರಲಾರದೆ ಇರುವಂತಹದ್ದು, ಅಂದ್ರೆ ಅಭಿನ್ನವಾಗಿರುವಂತಹದ್ದು. ವ್ಯವಹಿತ ಅಂದರೆ ಕಾಲದಿಂದ ದೇಶದಿಂದ ಭಿನ್ನವಾಗಿರತಕ್ಕಂಥದ್ದು, ದೂರವಾಗಿರತಕ್ಕಂಥದ್ದು. ಕಾಲದಿಂದಾಗಲಿ ದೇಶದಿಂದಾಗಲಿ ದೂರ ಇರಲಾರದೆಯೇ ಕಾರ್ಯಕ್ಕೆ ಅಂಟಿಕೊಂಡೇ ಇರಬೇಕು. ಇದನ್ನ ಅವ್ಯವಹಿತ ಎನ್ನುತ್ತಾರೆ. ಅಂಟಿಕೊಂಡಂದ್ರೇನು? ಅಭಿನ್ನವಾಗಿರ್ಬೇಕು, ಅದರ ಜೊತೆಗೆ ಇರಬೇಕು. ಹೇಗೆಂದರೆ ಘಟದ ಹೇತು ಒಂದು, ಘಟ ಮಾಡ್ಬೇಕಾದ್ರೆ ಏನ್ ಬೇಕು? ಬೇಕು, ಒಂದು ಚಿಗುರಿ ಬೇಕು. ಆ ಕುಂಬಾರಗ ಚಿಗುರಿ ರೈತರಾಗದ, ಹೆಸರ ಬೆಳಗಾವದಾಗದ. ಗಡಿಗೆ ಮಾಡಪ್ಪ ಮಾಡ್ಲಿಕ್ಕೆ ಬರ್ತದೇನ್ರಿ? ಕಾರ್ಯ ಆಗಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತವು ಅವ್ಯವಹಿತ ಪೂರ್ವ ಕಾಲ ಪೂರ್ವ ದೇಶದಲ್ಲಿ ಇರಬೇಕು. ಹಂಗೆ ಇರಬೇಕು, ಒಂದೇ ಕಡೆ ಇರಬೇಕು. ಒಂದು ತಿಂಗ್ಳಿ ಆದಲ್ಲ ಕೊಡ ಮಾಡಪ್ಪ, ಕೆಸರು ಆಮೇಲೆ ತಂದು ಕೊಡ್ತೀವಿ, ಇಲ್ಲ ಕೆಸರು ಆದಲ್ಲ ಕೊಡ ಮಾಡು, ತಿಗ್ರಿ ಆಮೇಲೆ ತಂದು ಕೊಡ್ತೀವಿ ಅಂತಂದ್ರ ಮಾಡ್ತಾನೇನ?
ಅದು ವ್ಯವಹಿತ ಕಾಲ ನಾವು ಹೇಳಿದ್ರೆ ಅದು ಮಾಡಕ್ ಬರಂಗಿಲ್ಲ. ಅದೇ ಕಾಲದಲ್ಲಿ ಅದೇ ದೇಶದಲ್ಲಿರ್ಬೇಕು, ಒಂದೇ ದೇಶದಲ್ಲಿರ್ಬೇಕು, ಒಂದೇ ಕಾಲದಲ್ಲಿರ್ಬೇಕು. ಜ್ಞಾನ ಮತ್ತು ಸಂಸ್ಕಾರ, ಪೂರ್ವಜನ್ಯ ಸಂಸ್ಕಾರ ಮತ್ತು ವರ್ತಮಾನದಲ್ಲಿ ಉಂಟಾದ ಜ್ಞಾನ, ಇವೆರಡು ಏನಾಗಬೇಕು? ಒಂದೇ ಕಾಲದಲ್ಲಿ ಒಂದೇ ದೇಶದಲ್ಲಿ ಇರಬೇಕು. ಹಾಗಿದ್ದಾಗ ಅಭ್ಯಾಸ ಆಗ್ತದ ಅಂತ ಹೇಳ್ತಾರೆ. ಹೇಗೆಂದರೆ ಘಟದ ಹೇತು ಅಂದ್ರೆ ಕಾರಣ ಏನದ? ದಂಡವಿರುತ್ತದೆ. ದಂಡ ಡಿಗ್ರಿ ಏನೋ ಒಂದದ, ಅದು ಘಟಕ್ಕಿಂತಲೂ ಅವ್ಯವಹಿತ ಪೂರ್ವ ಕಾಲದಲ್ಲಿ ಇರುತ್ತದೆ. ಚಕ್ರ ತಿರುಗಿಸುವುದು ದಂಡ, ಅದು ಒಂದು ಊರಿನಲ್ಲಿದೆ, ಘಟ ಇನ್ನೊಂದು ಊರಿನಲ್ಲಿದೆ, ಹೀಗಾಗಲು ಸಾಧ್ಯವೇ? ದೇಶದಿಂದ ವ್ಯವಹಿತವಾಯಿತು. ಹೇಗೆಂದರೆ ಘಟದ ಹೇತು ಆಗಿರತಕ್ಕಂಥ, ಕಾರಣ ಆಗಿರತಕ್ಕಂಥ ದಂಡ ಅದು ಘಟಕ್ಕಿಂತಲೂ ಅವ್ಯವಹಿತವಾಗಿ ಅಲ್ಲಿಯೇ ಇರಬೇಕು, ಅಲ್ಲಿಯೇ ಇರಬೇಕು. ಕಾಲದಿಂದಾಗಲಿ ದೇಶದಿಂದಾಗಲಿ ದೂರವಾಗದೆಯೇ ಒಂದೇ ಕಡೆ ಇರಬೇಕು. ಮೊದಲು ಇರಬೇಕಾಗುತ್ತದೆ, ಎಲ್ಲ ಒಂದೇ ಕಡೆ ಇರಬೇಕಾಗ್ತದ. ಇದು ಹಾಗೆಯೇ ಯಾವ ಅಭ್ಯಾಸದ ಹೇತುವು ಜ್ಞಾನವೆಂದು ಅಂಗೀಕರಿಸಿದರೆ, ಸಂಸ್ಕಾರವನ್ನು ಬಿಟ್ಟು ಬರೀ ಜ್ಞಾನವನ್ನಷ್ಟೇ ಅಂಗೀಕಾರ ಮಾಡಿದರೆ, ಸಂಸ್ಕಾರವನ್ನು ಬಿಟ್ಟು ಕೇವಲ ಜ್ಞಾನವನ್ನಷ್ಟೇ ಅಂಗೀಕಾರ ಮಾಡಿದರೆ ಏನಾಗ್ತದ? ಆ ಜ್ಞಾನವು ಕೂಡ ಅಭ್ಯಾಸಕ್ಕಿಂತ ಅವ್ಯವಹಿತ ಪೂರ್ವ ಕಾಲದಲ್ಲಿ ಇರಬೇಕಾಗುತ್ತದೆ. ಅಭ್ಯಾಸಕ್ಕೆ ಜ್ಞಾನ ಕಾರಣವೋ ಅಥವಾ ಸಂಸ್ಕಾರ ಕಾರಣವೋ ಇದನ್ನು ಮೊದಲು ತಿಳಿದುಕೊಳ್ಳಬೇಕು. ಅಭ್ಯಾಸಕ್ಕೆ ಜ್ಞಾನ ಕಾರಣವೋ ಅಥವಾ ಜ್ಞಾನಜನ್ಯ ಸಂಸ್ಕಾರ ಕಾರಣವೋ ಇದನ್ನು ಕುರಿತು ಚರ್ಚೆ ನಡೆದಿದೆ. ಸಂಸ್ಕಾರ ಬಿಟ್ಟು ಬರೀ ಜ್ಞಾನ ಕಾರಣ ಅಂತ ಅಂದ್ರೆ ಅಭ್ಯಾಸಕ್ಕಿಂತಲೂ ಪೂರ್ವದಲ್ಲಿ ಅವ್ಯವಹಿತವಾಗಿ ಇರಬೇಕಾಗುತ್ತದೆ. ನಿಯಮ ಕಾರಣವು ಕಾರ್ಯಕ್ಕಿಂತಲೂ ಅವ್ಯವಹಿತ ಪೂರ್ವ ಕಾಲದಲ್ಲಿ ಇರಬೇಕಾಗುತ್ತದೆ. ಸಂಸ್ಕಾರ ಒಪ್ಪಲಿಲ್ಲ ಅಂದ್ರೆ ಕೇವಲ ಜ್ಞಾನವೇ ಅಭ್ಯಾಸಕ್ಕೆ ಕಾರಣ ಅಂತ ಹೇಳಿದರೆ, ಅಭ್ಯಾಸ ಆಗುವುದಕ್ಕಿಂತ ಪೂರ್ವದಲ್ಲಿ ಅವ್ಯವಹಿತವಾಗಿ ಜ್ಞಾನವು ಇರಬೇಕಾಗುತ್ತದೆ. ನೀವು ಜ್ಞಾನನೇ ಕಾರಣ ಅಂತ ಹೇಳಿದ್ರೂ ಸಹಿತ ಆ ಸಂಸ್ಕಾರ ಅದಕ್ಕಿಂತ ಪೂರ್ವದಲ್ಲಿ ಇರಬೇಕು. ಅಭ್ಯಾಸ ಆಗ್ತಾ ಇದೆ, ಆದ್ರೆ ಅದಕ್ಕೆ ಜ್ಞಾನನೂ ಆಗಿದೆ. ಆದ್ರೆ ಆ ಒಂದು ಜ್ಞಾನ ಒಂದೇ ಅಭ್ಯಾಸಕ್ಕೆ ಕಾರಣ ಅಲ್ಲ, ಅದಕ್ಕೆ ವಸ್ತುವಿನ ಪೂರ್ವಜನ್ಯ ಸಂಸ್ಕಾರನು ಇರಬೇಕಾಗ್ತದೆ. ಆ ಸಂಸ್ಕಾರ ಹೆಂಗಿರ್ಬೇಕು? ವಸ್ತುವಿನ ಪೂರ್ವಜನ್ಯ ಸಂಸ್ಕಾರನೂ ಬೇಕು, ಜ್ಞಾನನೂ ಬೇಕು, ಪ್ಲಸ್ ಆ ಸಂಸ್ಕಾರ ಹೆಂಗಿರ್ಬೇಕು? ಜ್ಞಾನದ ಜೊತೆಗೆ ಜ್ಞಾನದ ಜೊತೆಗೆ ದೇಶದಿಂದ ಕಾಲದಿಂದ ಹೆಂಗಿರ್ಬೇಕದು? ಅವ್ಯವಹಿತವಾಗಿರ್ಬೇಕು, ಅದ್ರ ಜೊತೆಗೆ ಇರ್ಬೇಕದು. ಈ ಕತ್ತದಾಗ ಏನೋ ಕಂಡದ, ನಿಮ್ಮ ಇಂದ್ರಿಯ ಕಣ್ಣಿಗೆ ಮಂದು ಕತ್ತಲಿದ್ದಕ್ಕ ನಾವು ಕಂಡದ ಸರಿ. ನಿಮ್ಮ ಕಣ್ಣು ಏನಾಗ್ಯದ? ಮಂದತ್ವ. ಅಲ್ಲಿ ಕತ್ತಲಿದ್ದಕ್ಕ ಅದೊಂದಿಷ್ಟು ಏನೋ ಕಂಡದ, ಜ್ಞಾನ ಆಗ್ಯದ. ಆದ್ರ ಅದು ಏನಂತೇಳಿ ನಿಮ್ಮೊಳಗೆ ನೀವೇ ಏನು ಅರ್ಥ ಮಾಡ್ಕೊಂಡಿರಲ್ಲ, ಅದು ನಿಮ್ದೇನದ? ಮೊದಲಿನ ಸಂಸ್ಕಾರ. ಆ ಸಂಸ್ಕಾರ ಎಲ್ಲೋ ನೋಡಿದ್ದು ಈಗ ಇಲ್ಲಿ ನೋಡಿದ್ದು ಅವು ಒಂದಕ್ಕೊಂದು ಒಂದು ತಿಂಗಳ ಹಿಂದಿನ ಸಂಸ್ಕಾರ ಈಗ ಒಂದು ವಸ್ತುವಿನ ಜ್ಞಾನ ಆಗ್ಯದ ಅಂತಂದ್ರ ಅದೇನಾಯ್ತು? ಕಾಲದಿಂದ ವ್ಯವಹಿತ ಆಯ್ತು. ಒಂದು ತಿಂಗಳ ಹಿಂದ ನೀವು ನೋಡಿದ ಸತ್ಯವಾದ ಹಾವು ಈಗ ಒಂದು
ಕತ್ತಲೊಳಗ ಹಗ್ಗದೆ ಹಾವಿನಂಗೆ ಕಾಣ್ಲಕತ್ತದ ಅಂತಂದ್ರೆ ಆ ಹಾವಿಗೂ ಈ ಕತ್ತಲೊಳಗೆ ಕಂಡ ಹಾವಿಗೂ ಏನಾಯ್ತು? ರವಹಿತ ಆಯ್ತು. ರವಹಿತ ಆದ್ರೆ ಆ ಹಾವು ಇದಕ್ಕೆ ಕಾರಣ ಇಲ್ಲ. ಒಂದು ತಿಂಗಳಿಂದ ನೀವೇನ್ ನೋಡಿರಿ, ಆ ಹಾವು ಈಗೇನು ಅಭ್ಯಾಸ ಆಗ್ಯದ ಇದಕ್ಕೆ ಕಾರಣ ಇಲ್ಲ. ಅದು ಇದಕ್ಕೆ ಕಾರಣ ಆಗಂಗಿಲ್ಲ. ಆ ಹಾವು ಹೆಂಗಿರ್ಬೇಕು? ಅವ್ಯವಹಿತವಾಗಿರಬೇಕು. ಯಾವ ರೂಪದಲ್ಲಿರ್ಬೇಕು? ಸಂಸ್ಕಾರದ ರೂಪದಲ್ಲಿರ್ಬೇಕು. ಹಾವಿನ ಸಂಸ್ಕಾರ ಅಭ್ಯಾಸ ಆಗೋದಕ್ಕೆ ಕಾರಣ ಆಗ್ಯದ, ಏನು ಹಾವು ಅಭ್ಯಾಸ ಆಗೋದಕ್ಕೆ ಕಾರಣ ಆಗ್ಯದ? ಅದು ಒಂದು ತಿಂಗಳಿಂದ ನೋಡಿದ ಹಾವು ಇವತ್ತ ಈ ಅಭ್ಯಾಸ ಆಗೋದಕ್ಕೆ ಕಾರಣ ಆಗ್ಯದೋ ಏನು ಹಾವು ನೋಡಿದ್ದು ಒಂದು ಸಂಸ್ಕಾರ ನಿಮ್ಮೊಳಗೆ ಉಳಿದದಲ್ಲ, ಆ ಸಂಸ್ಕಾರ ನಿಮ್ಮ ಅಭ್ಯಾಸಕ್ಕೆ ಕಾರಣ ಆಗ್ಯದೋ? ಸಂಸ್ಕಾರನೇ ಅಭ್ಯಾಸಕ್ಕೆ ಕಾರಣ ಆಗ್ಯದ, ಹಾವು ಕಾರಣ ಅಲ್ಲ. ಸಂಸ್ಕಾರ ಒಂದು ತಿಂಗಳು ನೋಡಿರಿ, ಆಯ್ತದ ಮುಗಿದು ಹೋಗ್ಯದ, ಹಾವು ಹೋಗ್ಬಿಟ್ಟದ, ಈಗಿಲ್ಲದ ಹಾವು. ಅದು ಈಗ ಅಭ್ಯಾಸ ಆಗಿದ್ದಕ್ಕೆ ಕಾರಣ ಇಲ್ಲ. ಒಂದ್ ತಿಂಗಳು ಈಗ ಒಂದು ಹಾವು ನೋಡಿ ಅಂದಿರ, ನೋಡಿದ್ಮೇಲೆ ನೀವೇನಂತೀರಿ? ಒಂದ್ ತಿಂಗಳಿಂದ ಅಲ್ಲಿ ಒಂದು ಹಾವು ಇತ್ತಪ್ಪ, ಆ ಹಾವೇ ನನ್ಗೇನಾಗ್ಯದ ಈಗ ಬಂದದ ಹೇಳಕ್ಕೆ ನನಗೆ ಅಂಗಿ ಕೊಡ್ಲಕತ್ತದ ಅಂತಂತೀರೇನು? ಇಲ್ಲ. ಆ ಹಾವು ಇದಕ್ಕೆ ಸಂಬಂಧ ಇಲ್ಲ. ನೋಡಿದಂತ ಹಾವನ್ನ ಜ್ಞಾನ ನಮಗ ಈ ಹಗ್ಗ ನೋಡಿದ ಮಬ್ಬು ಕತ್ತಲ ಸಮಯದಲ್ಲಿ ಹಾವಿನ ಜ್ಞಾನ ಆಗ್ಯದ. ಆ ಹಾವಿನ ಜ್ಞಾನ ಎದರಿಂದ ಆಗ್ಯದ ಅಂದ್ರೆ ಪೂರ್ವಜನ್ಯ ಸಂಸ್ಕಾರ. ಮೊದಲಿಂದ ಒಂದು ಹಾವು ಎಲ್ಲೇ ನೋಡಿರಲ್ಲ, ಅದು ಸಂಸ್ಕಾರ ನಿಮ್ಮೊಳಗದ. ಅದು ಹೆಂಗದ? ಹಾವಿನ ಸಂಸ್ಕಾರ ಹೆಂಗದ? ಅವ್ಯವಹಿತವಾಗ್ಯದ. ಜ್ಞಾನದ ಜೊತೆಗೆ ಅವ್ಯವಹಿತವಾಗಿ ಒಂದ್ ಸೆಕೆಂಡ್ನಾಗೆ ಕಕ್ಕತ್ ಬಂದ್ಬಿಟ್ಟದು. ಎಂದೋ ನೋಡಿದ ಹಾವು, ಆ ಸಂಸ್ಕಾರ ನಿಮ್ಮ ಚಿತ್ತದೊಳಗದ. ಆ ಸಂಸ್ಕಾರ ಏನ್ ಮಾಡ್ಯದ? ಕತ್ತಳಿ ಇದು ನೋಡಿದ ಕೂಡಲೇ ಅದು ಬಂತು, ಅಭ್ಯಾಸ ಆಗ್ಬಿಡ್ತು. ಅದಕ್ಕೆ ಆ ಕಾರಣ ಕಾರ್ಯಕ್ಕಿಂತಲೂ ಅವ್ಯವಹಿತ ಪೂರ್ವದಲ್ಲಿ ಇರಬೇಕಾಗುತ್ತದೆ. ಸಂಸ್ಕಾರ ಒಪ್ಪಲಿಲ್ಲ ಅಂದ್ರೆ ಕೇವಲ ಜ್ಞಾನವೇ ಅಭ್ಯಾಸಕ್ಕೆ ಕಾರಣ ಅಂತ ಹೇಳಿದ್ರೆ, ಸಂಸ್ಕಾರನ ಒಪ್ಪಂಗಿಲ್ಲ, ಅಭ್ಯಾಸಕ್ಕೆ ಕಾರಣ ಜ್ಞಾನನೇ ಅಂತ ಹೇಳಿದ್ರೂ ಕೂಡ ಅಭ್ಯಾಸಕ್ಕಿಂತ ಪೂರ್ವದಲ್ಲಿ ಅಲ್ಲೊಂದು ಅವ್ಯವಹಿತವಾಗಿ ಜ್ಞಾನ ಇರಬೇಕಾಗುತ್ತದೆ, ಸಂಸ್ಕಾರ ಇರಬೇಕಾಗುತ್ತದೆ. ಆದರೆ ಆ ಮನುಷ್ಯ 6 ತಿಂಗಳ ಹಿಂದೆ ಹಾವು ನೋಡಿದ್ದಾನೆ ಅಂದ್ರೆ ಸತ್ಯವಾದ ಹಾವು ನೋಡಿದ್ದಾನೆ. ಈಗ ಅವನಿಗೆ ಅಭ್ಯಾಸವಾಗಿದೆ. ಆತ ಕಂಡ ಹಾವಿನ ಜ್ಞಾನಕ್ಕೂ ಈಗ ಅಭ್ಯಾಸ ಆಗಿದ್ದಕ್ಕೂ 6 ತಿಂಗಳ ವ್ಯತ್ಯಾಸವಾಗಿದೆ. ಆದ್ದರಿಂದ ಅದು ಅಂದ್ರೆ 6 ತಿಂಗಳ ಹಿಂದಿನ ಜ್ಞಾನ ಏನು ಹಾವು ನೋಡಿರಲ್ಲ, ಆ ಹಾವಿನ ಜ್ಞಾನ ಈಗ ಅಭ್ಯಾಸ ಆಗಿದ್ದಕ್ಕೆ ಏನಾರ ಜವಾಬ್ದಾರಿ ಅದ ಏನದು? 6 ತಿಂಗಳ ಹಿಂದೆ ನೋಡಿದ ಹಾವು ಏನದಲ್ಲ, ಆ ಜ್ಞಾನ ಏನಾರ ಈಗ ನೋಡಿದ್ದಕ್ಕೆ ಏನಾರ ಸಂಬಂಧದ ಏನು? ಇಲ್ಲ. ಏಕೆಂದರೆ ಅದು ಅವ್ಯವಹಿತ ಪೂರ್ವವಾಗಿಲ್ಲ. ಅದು ಅವ್ಯವಹಿತ ಪೂರ್ವವಾಗಿಲ್ಲ, ಅವ್ಯವಹಿತ ಪೂರ್ವಕವಾಗಿಲ್ಲ. ಅದು ಕಾಲದಿಂದ ದೂರ ಮತ್ತು ದೇಶದಿಂದ ದೂರ. ಎಂದೋ ಎಲ್ಲೇ ನೋಡಿದ್ದು ಹಾವು ಅವನಿಗೆ ಜ್ಞಾನ ಇರಬೇಕು ಅಂದ್ರೆ ಅವನಿಗೆ ಈಗ ರಾಜ್ಯದಾಗ ಹಾವು ಕಾಣ್ಲಕತ್ತದ. ಮೊದಲು ಎಲ್ಲೋ ನೋಡಿದ ಹಾವಿನ ಜ್ಞಾನ ಸತ್ಯವಸ್ತುವಿನ
ಪೂರ್ವಜನ್ಯ ಜ್ಞಾನ ಇರಬೇಕು, ಸಂಸ್ಕಾರ ಇರಬೇಕು ಅಂತ ಹೇಳಿ. ಇವ್ರೇನ್ ಹೇಳಿದ್ರು, ಸತ್ಯ ವಸ್ತುವಿಂದೋ ಮಿಥ್ಯ ವಸ್ತುವಿಂದೋ ಪೂರ್ವಜನ್ಯ ಸಂಸ್ಕಾರ ಅಂತೂ ಇರಬೇಕು. ಇದು ಹೆಂಗಿರ್ಬೇಕಪ್ಪ ಅಂತಂದ್ರೆ 6 ತಿಂಗಳು ವರ್ಷ ಎಲ್ಲೋ ಹಿಂದೆ ಎಂದೋ ನೋಡಿದ್ದು ಆ ಹಾವು ಇವತ್ತಾದ ಅಭ್ಯಾಸಕ್ಕೆ ಸಂಬಂಧ ಇಲ್ಲ ಅಂತ ನಿಶ್ಚಲ್ದಾಸರು ಹೇಳಕತ್ತ. ತಿಳಿತಾ ಇದು 6 ತಿಂಗಳ ಹಿಂದೆ ನೋಡಿದ ಹಾವು ಏನಾಗ್ಯದ, ಇವತ್ತು ಅಭ್ಯಾಸ ಆಗಿದ್ದ ಹಾವಿಗೆ ಏನಾರ ಸಂಬಂಧದ ಎನ್ನೋದು ಸಂಬಂಧ ಇಲ್ಲ. ಅದು ಹಾವು ಅವಾಗ ನೋಡಿದ್ರಿ ಮುಗಿತದ್ರ ಕೆಲ. ಹಾವಿನ ಸಂಸ್ಕಾರ ಅವಾಗೇನು ಜ್ಞಾನ ಆಗಿತ್ತಲ್ಲ, ಆ ಜ್ಞಾನ ಈಗೇನಾಗಿದೆ ನಮ್ಮಲ್ಲಿ ಸಂಸ್ಕಾರ ರೂಪದಲ್ಲಿ ಅದ. ಸಂಸ್ಕಾರ ರೂಪದಲ್ಲಿ ಅದ. ಆ ಸಂಸ್ಕಾರ ಏನ್ ಮಾಡ್ಲಕತ್ತದ ಅಂತಂದ್ರೆ ಅಭ್ಯಾಸ ಆಗ್ಲಕ್ಕ ಕಾರಣ ಆಗ್ಲಕತ್ತದ. ಆ ಸಂಸ್ಕಾರ ಅಭ್ಯಾಸ ಆಗ್ಲಕ್ಕ ಕಾರಣ ಆಗ್ಲಕತ್ತದ. ಹೆಂಗ? ಬರೀ ಜ್ಞಾನ ಒಂದೇ ಅಭ್ಯಾಸ ಆಗ್ತಾ ಇಲ್ಲ. ಹಿಂದೆ ನೋಡಿದ ಹಾವು ಏನದಲ್ಲ, ಆ ಹಾವು ಇವತ್ತಿನ ಅಭ್ಯಾಸಕ್ಕೆ ಕಾರಣ ಇಲ್ಲ. ಹಿಂದೆ ಆಗಿದ ಹಾವಿನ ಜ್ಞಾನ ಇವತ್ತಿನ ಅಭ್ಯಾಸಕ್ಕೆ. ಹಿಂದೆ ಎಂದೋ ಹಾವು ನೋಡಿರಲ್ಲ, ಅವತ್ತೊಂದು ಜ್ಞಾನ ಆಗಿತ್ತು. ಇವತ್ತೊಂದು ಹಾವು ನೋಡಿರಿ, ಇವತ್ತೊಂದು ಜ್ಞಾನ ಆಗ್ಯದ. ಆ ಜ್ಞಾನ ಇವತ್ತಾಗಿದ್ದ ಅಭ್ಯಾಸಕ್ಕೆ ಕಾರಣ ಇಲ್ಲ. ಆ ಹಾವು ಏನಾಗ್ಯದ, ಆ ಜ್ಞಾನ ಏನಾಗ್ಯದ, ಸಂಸ್ಕಾರ ರೂಪದೊಳಗ ನಿಮ್ಮ ಅಂತಃಕರಣದೊಳಗ ಚಿತ್ತದೊಳಗ ಅದ. ಅದು ಹಿಂದೆ ನೋಡಿದ ಹಾವಿನ ಜ್ಞಾನ ಇದು ತಿಳ್ಕೋಬೇಕು ನೀವು. ಕೇವಲ ಜ್ಞಾನವೇ ಅಭ್ಯಾಸಕ್ಕೆ ಕಾರಣವೆಂದು ಹೇಳಿದರೆ ಅದು ಸಂಭವಿಸುವುದಿಲ್ಲ ಅಂದ್ರೆ ಯಾವ ಜ್ಞಾನ? ಕೇವಲ ವಸ್ತುವಿನ ಅಂದ್ರೆ ಹಿಂದೆ ನೋಡಿದ ಜ್ಞಾನ. ಹಿಂದಿನ ಕಾಲದಲ್ಲಿ ಒಂದು 6 ತಿಂಗಳ ಹಿಂದ ಒಂದು ಹಾವು ನೋಡಿ. ಆ ಹಾವಿಗೆ ಅವಾಗ ನೋಡಿದಾಗ ಏನಾಗಿತ್ತು? ಅದು ನಿಮಗೆ ಅಭ್ಯಾಸ ಆಗಿತ್ತ, ಸಂಸ್ಕಾರ ಆಗಿತ್ತ, ಜ್ಞಾನ ಆಗಿತ್ತ? ಅವಾಗ ಜ್ಞಾನ ಆಗಿತ್ತಿಲ್ಲ. ಅದು ಜ್ಞಾನ ಹೇಳಕತ್ತಾರ ಇವರು. ಅವ ಹಿಂದೆ ಯಾವಾಗೋ ಹಾವು ನೋಡಿದ್ದ ಪೂರ್ವಜನ್ಯ, ಸತ್ಯ ವಸ್ತುವಿನ ಪೂರ್ವಜನ್ಯ ಜ್ಞಾನದ ಸಂಸ್ಕಾರ ಇರಬೇಕು ಅಂತ ಹೇಳಂಗಿಲ್ಲ ಮಿತ್ರಲ್ದ. ಇದು ಪೂರ್ವ ಪಕ್ಷಿ. ಹಿಂದೆ ನೋಡಿದ ಹಾವಿನ ಜ್ಞಾನ ಅದರಿಂದ ಅಭ್ಯಾಸ ಆಗಂಗಿಲ್ಲ. ಅದು ಹಾವು ಆದ್ಮೇಲೆ ಅದು ಜ್ಞಾನ ಎಲ್ಲಿರ್ತದೆ? ಅದಕ್ಕೆ ಇವ್ರೇನ್ ಹೇಳಕತ್ತಾರ, ಆ ಹಾವಿನ ಜೊತೆಗೆ ಅದರ ಜ್ಞಾನನು ಮುಗಿತದ. ಹಾವು ನೋಡಿದ್ರಿ ಮುಗೀತು, ಅದು ಹಾವನು ಸತ್ತು, ಹಾವನು ಹೋಯ್ತು, ಅದರ ಜ್ಞಾನನು ಹೋಯ್ತು, ನಾಶ ಆಗಿ ಹೋಯ್ತು. ಆದ್ರೆ ಆ ಹಾವು ಮತ್ತು ಹಾವಿನ ಜ್ಞಾನ ಈಗ ನಿಮ್ ಜೊತೆಗೆ ವ್ಯವಹಿತ ಅದನು, ಅವ್ಯವಹಿತ ಅದನು. ಹಾವಿನ ಜ್ಞಾನ, ಹಿಂದೆ ನೋಡಿದ ಹಾವಿನ ಜ್ಞಾನ ವ್ಯವಹಿತ ಅದು, ವ್ಯವಹಿತ ಅದ. ಆ ವ್ಯವಹಿತ ಏನದಲ್ಲ, ಆ ವ್ಯವಹಿತವಾದಂತ ಜ್ಞಾನ ಇವತ್ತಿನ ಅಭ್ಯಾಸಕ್ಕೆ ಕಾರಣ ಆಗ್ಯದ ಅಂತಂದ್ರೆ ಸಾಧ್ಯ ಇಲ್ಲ. ಏನಾಗ್ಯದಪ್ಪ ಅಂತಂದ್ರೆ ಆ ಒಂದು ಹಿಂದಿನ ಕಾಲದಲ್ಲಿ ನೋಡಿದ ಹಾವಿನ ಸಂಸ್ಕಾರ ನಮ್ಮೊಳಗೇನದಲ್ಲ, ಆ ಸಂಸ್ಕಾರ ಹೆಂಗದ, ನಮ್ಮ ಹತ್ರ ಅವ್ಯವಹಿತವಾಗ್ಯದ. ಅವ್ಯವಹಿತವಾಗಿದ್ದಕ್ಕೆ ನಮಗೆ ಅಭ್ಯಾಸ ಆಗ್ಯದ. ಅವನ ತಲೆಗೇನದ
ವ್ಯವಹಿತವಾದಂತ ಜ್ಞಾನನೇ ಅಧ್ಯಾತ್ಮಕ್ಕೆ ಕಾರಣ ಅಂತೇಳಿ ಪೂರ್ವ ಪಕ್ಷಿ ತಲೆಗದ. ನಿತ್ಯದಾಸರದ್ದು ಏನದ ಅಂತಂದ್ರೆ ವ್ಯವಹಿತ ಜ್ಞಾನ ಕಾರಣ ಅಲ್ಲ, ಅವ್ಯವಹಿತವಾದಂತ ಅದರ ಸಂಸ್ಕಾರ ಈ ಅಧ್ಯಾಸಕ್ಕೆ ಕಾರಣ. ತಿಳಿದ್ರ? ಹಿಂದ ಎಲ್ಲೋ ಹಾವ ಎಂದೋ ನೋಡಿದ್ರೆ ಅವತ್ತು ನಿಮಗೆ ಜ್ಞಾನ ಆಗಿತ್ತು, ಆ ಹಾವನು ಹೋಯ್ತು, ಆ ಜ್ಞಾನನು ನಾಶ ಆಗಿ ಹೋಯ್ತು. ಆ ಜ್ಞಾನ ಏನಾಯ್ತು ನಿಮ್ಗ? ಪೂರ್ವದಲ್ಲಿ ಎಲ್ಲೋ ಹಾವು ನೋಡ್ಯಾನ, ಅದರ ಜ್ಞಾನ ಅದವನಿಗೆ, ಅದಕ್ಕೆ ಈಗ ಇದನ್ನು ನೋಡ್ಕೆ ಅವ ಹಾವಂದನ ಅಂತಂದ್ರೆ ಇದ್ರೊಳಗ ಇನ್ನು ಡೀಪ್ ಆಗಿ ಹೋಗಿ ಏನ್ ಮಾಡಿದ್ರು ನಿತ್ಯದಾಸರು? ಬರೇ ಅಂತ ಜ್ಞಾನ ಒಂದೇ ಇತ್ತು ಅಂದ್ರೆ ಜ್ಞಾನದಿಂದ ಸಂಸ್ಕಾರ ಆಗ್ತದ ಅಂತ ನಾವು ಒಪ್ಪಂಗಿಲ್ಲ. ಆ ಜ್ಞಾನ ಹಾವಿನ ಜೊತೆಗೆ ಹೋಯ್ತು, ಮುಗಿತದ. ಆ ಜ್ಞಾನ ಏನಾಗ್ಯದ ನಮ್ಮೊಳಗಂತಂದ್ರೆ ಸಂಸ್ಕಾರದ ರೂಪದಲ್ಲಿ ಹೆಂಗದದು? ಅವ್ಯವಹಿತವಾಗಿದೆ. ಹಿಂದೆ ಎಂದೋ ಎಲ್ಲೋ ನೋಡಿದ ಸರ್ಪದ ಜ್ಞಾನ ನಮ್ಮಿಂದ ಅವ್ಯವಹಿತವಾಗಿರುವ ಕಾರಣ ಅದು ನಮ್ಮಲ್ಲಿ ಉಂಟಾದ ಅಧ್ಯಾಸಕ್ಕೆ ಧ್ಯೇಯವಾಗುವುದಿಲ್ಲ. ತಿಳಿದು ಆ ಸರ್ಪದ ಸಂಸ್ಕಾರ ಅಂತೇನದಲ್ಲ, ಆ ಸಂಸ್ಕಾರ ಏನಾಗ್ಯದ ನಮ್ಮಲ್ಲಿ ಅವ್ಯವಹಿತವಾಗ್ಯದ. ಜ್ಞಾನ ವ್ಯವಹಿತ ಆಯ್ತು, ಅಂದು ನೋಡಿದ ಹಾವಿನ ಜ್ಞಾನ ವ್ಯವಹಿತ ಆಯ್ತು. ಅದರ ಸಂಸ್ಕಾರ ಏನಾಗ್ಯದ ನಮ್ಮೊಳಗ, ಅಂತಃಕರಣದೊಳಗ ಅವ್ಯವಹಿತವಾಗಿ ಹೋದ. ಹೀಗಾಗಿ ಏನಾಗ್ಬಿಡ್ತು? ಕತ್ತಲದೊಳಗೆ ನೋಡಿದಂತ ಆ ಹಾವಿನ ಜ್ಞಾನ ಆದ ಕೂಡ್ಲೇನೆ ನಿಮ್ಮೊಳಗ ಅವ್ಯವಹಿತವಾದಂತ ಸಂಸ್ಕಾರ ಏನಾಯ್ತು? ಎದ್ದು ಬಂದ್ಬಿಡ್ತು. ಆ ಸಂಸ್ಕಾರ ಈಗ ಆದಂತ ಜ್ಞಾನ ಎರಡೂ ಸೇರಿಸಿ ಏನಾಗ್ಬಿಡ್ತು? ಅಧ್ಯಾಸ ಆಗ್ಬಿಡ್ತು. ಇದು ಸಿದ್ಧಾಂತಿ ಹೇಳಕತ್ತಾನೆ. ಹಿಂದ ಎಲ್ಲೋ ಪೂರ್ತಿ ಬೆಳಕಿನೊಳಗೆ ಸ್ವಚ್ಛ ಹಾವು ನೋಡಿ, ಅಲ್ಲಿ ಹಾವು ಅಂದ್ರೆ ಹಿಂಗಿರ್ತದ. ನಿಮ್ಮ ಅಂತಃಕರಣದ ವೃತ್ತಿ ಏನಾಯ್ತು? ನೇತ್ರದ್ವಾರ ಹೊರಗೆ ಹೋಗಿ ಹಾವಿನ ಆವರಣ ಭಂಗ ಮಾಡಿ ಇದು ಸರ್ಪ ಅಂತೇಳಿ ನಿಮ್ಮ ಚಿದಾಭಾಸ ತಿಳ್ಕೊಂಡದ್ದು ಏನಾಗ್ಬಿಡ್ತು? ನಿಮ್ಮ ಅಂತಃಕರಣ ಸರ್ಪದ ಒಂದು ಆಕಾರ ತಾಳಿ ಮತ್ತು ವಾಪಸ್ ಹೋಗಿ ಅಂತಃಕರಣದೊಳಗ ಸರ್ಪದ ಒಂದು ನಾಮ ರೂಪಗಳನ್ನ ಅಂತಃಕರಣದೊಳಗೆ ಏನ್ ಮಾಡಿಬಿಡ್ತದ? ಸ್ಟಾಕ್ ಮಾಡಿ ಇಟ್ಬಿಡ್ತು. ಮುಂದ ಅದು ಜ್ಞಾನ ಆಯ್ತು ನಿಮಗೆ. ಅವಾಗೇನಾಯ್ತು? ಜ್ಞಾನ ಆಗಿತ್ತು. ಜ್ಞಾನ ಆಗಿ ಆ ಹಾವು ಹೋಯ್ತಲ್ಲ, ಹಾವಿನ ಸಂಗತಿ ಅದರ ಜ್ಞಾನ ಹೋಯ್ತು, ಅದರ ಸಂಸ್ಕಾರ ಉಳಿತು. ಅವನು ದೋಸ್ತ ಸಿಕ್ಕಿದ್ದ, ದೋಸ್ತನ ಸಂಗಟ ಬೀಡಿ ಸೇರಿದ್ರಿ, ಅವನ ಬೀಡಿ ಅವನ ಕೊಟ್ಟ ಕಡ್ಡಿ ಎಲ್ಲ ಒಟ್ಟು ಅವನ ಸಂಗಟ ಸುಟ್ಕೊಂಡು ಹೋಯ್ತು. ಅವ ಈಗಿಲ್ಲ, ದೋಸ್ತನೂ ಇಲ್ಲ, ಬೀಡಿನೂ ಇಲ್ಲ, ಕಡ್ಡಿನೂ ಇಲ್ಲ, ಏನೇನೂ ಇಲ್ಲ. ಆದ್ರೂ ಆ ಬೀಡಿ ಸೇದ ವಾಸನೆ ಏನಾಯ್ತು? ಸಂಸ್ಕಾರ ರೂಪದಲ್ಲಿ ನಿಮ್ಮೊಳಗೆ ಉಳಿತು. ಅದ್ರಂಗೆ ಏನಾಯ್ತು? ಹಾವು ಹೋಯ್ತು, ಹಾವಿನ ಜ್ಞಾನನೂ ಹೋಯ್ತು, ಎಲ್ಲ ನಷ್ಟವಾಗಿ ಹೋದ ಮೇಲೂ ಏನುಳಿತು? ಹಾವಿಂದ ಒಂದು ನಾಮರೂಪದ ಒಂದು ಸಂಸ್ಕಾರ ನಿಮ್ಮ ಅಂತಃಕರಣದಾಗ ಉಳಿತು. ಆ ಹಾವ ಮತ್ತು ಹಾವಿನ ಜ್ಞಾನ ನಿಮ್ಮಿಂದ ಅದು ಹೆಂಗದ? ವ್ಯವಹಿತವಾಗಿದೆ. ಆದರೆ ಅದರ ಸಂಸ್ಕಾರ ಹೆಂಗದ? ನಿಮ್ಮ ಅಂತಃಕರಣದಲ್ಲಿ ಅವ್ಯವಹಿತವಾಗಿದೆ. ಆ ನಿಮ್ಮ ಅಂತಃಕರಣದಲ್ಲಿ ಅವ್ಯವಹಿತವಾಗಿರತಕ್ಕಂಥ ಆ ಸರ್ಪದ ನಾಮ ರೂಪಗಳ ಸಂಸ್ಕಾರ ಏನದಲ್ಲ, ಅದು ಏನಾಗ್ಯದ? ಈ ಕತ್ತಲದಾಗ ಕಂಡ ಹಾವು, ಮಂದಗತ್ತಲೆಯಲ್ಲಿ ಕಂಡ ಹಾವು ಹಗ್ಗ ಏನಾಗ್ಯದ? ಹಾವಾಗಿ ತೋರಿದಾಗ ನಿಮ್ಮಲ್ಲಿ ಅವ್ಯವಹಿತವಾಗಿರುವಂತ ಹಾವಿನ ಸಂಸ್ಕಾರ ಎದ್ದು ಬಂದು ಏನ್ ಮಾಡಿಬಿಡ್ತು? ನಿಮಗೆ ದಾರಿ ತಪ್ಪಿಸ್ಬಿಡ್ತು, ಅಭ್ಯಾಸ ಮಾಡ್ತು.
ಇದು ಸಿದ್ಧಾಂತಿ ಹೇಳಿದ ಮಾತು. ಇದ್ರಾಗ ಏನ್ರ ಡೌಟ್ ಇದ್ರೆ ನೋಡ್ರಿ, ಸಿದ್ಧಾಂತಿ ಮಾತಿನಾಗ ಏನ್ರ ಡೌಟ್ ಇದ್ರೆ ಚರ್ಚೆ ಮಾಡಿ. ಯಾಕಂದ್ರೆ ಮುಂದೆ ಮತ್ತೆ ನಾವು ಖಂಡನ ಪಾರ್ಟಿಗೆ ಹೋಗ್ಬೇಕಾಗ್ಯದ. ನೆಕ್ಸ್ಟ್ ಮತ್ತೆ ಪೂರ್ವ ಪಕ್ಷಿ ಇದಕ್ಕೆ ಖಂಡನ ಮಾಡ್ತಾನೆ. ಜ್ಞಾನ ವ್ಯವಹಿತ ಐತಿ, ಸಂಸ್ಕಾರ ಅವ್ಯವಹಿತ ಐತಿ. ಜ್ಞಾನ ವ್ಯವಹಿತ ಇದ್ದು ಅದು ಮುಗಿದು ಹೋಗ್ಯದ ಕಥೆ. ಅದು ಜ್ಞಾನನೂ ಹೋಗ್ಯದ, ಅಲ್ಲಿ ಹಾವನೂ ಇಲ್ಲ, ಅಲ್ಲಿ ಹಾವಿನ ಜ್ಞಾನನೂ ಇಲ್ಲ. ಈಗ ಅದ್ರ ಸಂಸ್ಕಾರ ಅಷ್ಟೇ ನಮ್ಮಲ್ಲಿ ಅದ. ಅದು ವ್ಯವಹಿತ ಇತ್ತು, ಅದು ಸಂಸ್ಕಾರ ಅವ್ಯವಹಿತ ಆಗಿ ನಮ್ಮಲ್ಲಿ ಆದ. ಆ ಅವ್ಯವಹಿತವಾದ ಸಂಸ್ಕಾರನೇ ನಮ್ಗೇನ್ ಮಾಡ್ತು, ಹಗ್ಗ ನೋಡಿ ಹಾವನಾಗ ಮಾಡಿಟ್ಬಿಡುತ್ತೆ. ಜ್ಞಾನವೇ ಅಧ್ಯಾಸಕ್ಕೆ ಕಾರಣವೆಂದರೆ ಸಂಭವಿಸುವುದಿಲ್ಲ. ಆ ಜ್ಞಾನ ಹಿಂದಿನ ಕಾಲದಾಗ ಆಗಿತ್ತು, ಈಗ ನಮ್ಮ ಹತ್ರ ಅದರ ಸಂಸ್ಕಾರ ಅದ. ಅದರ ಸಂಸ್ಕಾರ ಹೆಂಗದ, ಅವ್ಯವಹಿತ ಅದ. ಅದರ ಜ್ಞಾನ ಹೆಂಗಿತ್ತು, ವ್ಯವಹಿತವಾಗಿತ್ತು. ವ್ಯವಹಿತವಾಗಿದ್ದು ಕಾಲದ ಗರ್ಭದಲ್ಲಿ ಮರೆಯಾಗಿ ಹೋಯ್ತು. ಅದರ ಸಂಸ್ಕಾರ ಹಸಿರಾಗಿ ನಮ್ಮ ಅಂತಃಕರಣದಲ್ಲಿ ಕಾಯ್ತಾ ಇದೆ. ಅಂತ ವಸ್ತು ಕಾಣಿತು ಅಂತಂದ್ರ ಇದು ಹಾವು ಅಂತ ಕಾಣೋದಕ್ಕ ಅದು ಕಾಯ್ತಾ ಇದೆ. ಎಲ್ಲರ ಕತ್ತಲ್ಲ ಸ್ವಲ್ಪ ಹೋಲಕತ್ತರಿ ಅಂದ್ರೆ ನಿಮ್ಮ ಅಂತಃಕರಣ ಏನ್ ಹೇಳ್ತಿರ್ತು, ಹಾವದೇನಂತ ಅನಿಸ್ತಿರ್ತು. ಎಲ್ಲರ ಹೊಲ್ದಾಗ ಹೋಗೋ ಟೈಮ್ ಕೊರಕಂತಂದ್ರೆ ಅಲ್ಲಿ ಹಾವು ಅದಂತ ಅನಿಸ್ತಿರ್ತು. ಹೌದಾ ಇಲ್ಲ? ಹಾವಿನ ಜ್ಞಾನ ವ್ಯವಹಿತವಾಗಿದ್ದು ಅದು ಕಾಲದ ಗರ್ಭದಲ್ಲಿ ಮರೆಯಾಗಿ ಹೋಯ್ತು. ಆದ್ರೆ ಅದರ ಸಂಸ್ಕಾರ ಮಾತ್ರ ನಿಮ್ಮೊಳಗದ. ಏನಾದ್ರೂ ಅದಕ್ಕೆ ಸಂಬಂಧಪಟ್ಟಂತ ನಾಮರೂಪಗಳು ಶಬ್ದಗಳು ಏನಾರ ಕೇಳ್ತು ಅಂತಂದ್ರೆ ನಿಮ್ಮ ಸಂಸ್ಕಾರ ಎದ್ದು ಬಂದು ಓಹೋ ಇದು ಹಾವು ಇರ್ಬೋದು, ಇದು ಹಾವು ಅಂತೇಳಿ ಚಾಲು ಮಾಡ್ಬೋದು. ಓದ್ತಾರೆ ಇನ್ನೊಂದ್ಸಾರಿ, ಅದು ಸಿದ್ಧಾಂತಿದು ಸತ್ಯ ತಿಳಿಸೋದಿಲ್ಲ ನೋಡ್ರಿ. ಅದು ಗಾನ ಇನ್ನೊಂದ್ಸಾರಿ ಓದ್ರಿ, ತಿಳಿದಿಲ್ಲ ಮತ್ತೆ ಕೇಳ್ರಿ. ನೆಕ್ಸ್ಟ್ ಪೂರ್ವ ಪಕ್ಷಿಗೆ ಹೋಗ್ಬೇಕು ನಾವು. ಸಿದ್ಧಾಂತಿ ಕೇವಲ ವಸ್ತುವಿನ ಜ್ಞಾನವೇ ಅಭ್ಯಾಸಕ್ಕೆ ಕಾರಣವೆಂದು ಹೇಳಿದರೆ ಅದು ಸಂಭವಿಸುವುದಿಲ್ಲ. ಏಕೆಂದರೆ ಈ ನಿಯಮ ಇರುತ್ತದೆ, ಯಾವುದು ಕಾರಣವಿರುವುದೋ ಅದು ಕಾರ್ಯದಿಂದ ಅವ್ಯವಹಿತ ಪೂರ್ವಕಾಲದಲ್ಲಿ ಇರುತ್ತದೆ. ಹೇಗೆಂದರೆ ಘಟದ ಹೇತು ದಂಡವಿರುತ್ತದೆ, ಅದು ಘಟಕ್ಕಿಂತ ಅವ್ಯವಹಿತ ಪೂರ್ವಕಾಲದಲ್ಲಿಯೇ ಇರುತ್ತದೆ. ಹೇಗೋ ಹಾಗೆ ಯಾವ ಅಧ್ಯಾಸದ ಹೇತುವು ಜ್ಞಾನವೆಂದು ಅಂಗೀಕರಿಸಿದರೆ ಆ ಜ್ಞಾನವೂ ಕೂಡ ಅಭ್ಯಾಸಕ್ಕಿಂತ ಅವ್ಯವಹಿತ ಪೂರ್ವಕಾಲದಲ್ಲಿಯೇ ಇರಬೇಕಾಗುತ್ತದೆ. ಅವ್ಯವಹಿತ ಕಾಲದಲ್ಲಿ ಈಗೇನಾಗಿದೆ, ಕಾರ್ಯ ಯಾವುದು? ಮಂದಗದ್ದಲೆಯಲ್ಲಿ ಕಂಡ ರಜ್ಜುವಿನಲ್ಲಿ ಕಂಡ ಸರ್ಪ, ಅದೇ ಕಾರ್ಯ ಆಗಿಬಿಟ್ಟದ. ಆ ಕಾರ್ಯ ಆಗ್ಬೇಕಾದ್ರ ಅದ್ರ ಹಿಂದ ಏನ್ ಕೆಲಸ ಮಾಡ್ತು? ಸಂಸ್ಕಾರ, ಜ್ಞಾನದ ಸಂಸ್ಕಾರ. ಜ್ಞಾನ ಅಲ್ಲ, ಜ್ಞಾನದ ಸಂಸ್ಕಾರ. ಜ್ಞಾನ ಏನಾಗ್ಯದ, ಆ ಹಾವಿನ ಜೊತೆಗೇನೆ ವಿಷಯ ಮತ್ತು ಇಂದ್ರಿಯ ಎರಡೂ ಬೆಳೆದಾಗ ಜ್ಞಾನ ಆಗಿತ್ತು. ವಿಷಯ ಮತ್ತು ಇಂದ್ರಿಯ ಎರಡು ವಿಯೋಗವಾದಾಗ ಅಲ್ಲಿ ಜ್ಞಾನ ಇಲ್ಲ, ಮುಗಿದಾಯ್ತು. ಹಾವು ನೋಡೋದನ್ನೇ ಹಾವಿನ ಜ್ಞಾನ ಆಗ್ತಿರ್ತದ. ಹಾವು ನೋಡೋದು ಮುಗಿದು ಬೇರೆ ಕಡೆ ಬಂದ್ರಿ ಅಂತಂದ್ರೆ ಅದು ಹಾವಿನ ಜ್ಞಾನ ಏನಾಗ್ತದೆ, ನಿಮ್ಮೊಳಗ
ಸಂಸ್ಕಾರ ರೂಪದಲ್ಲಿ ಅವ್ಯವಹಿತವಾಗಿ ಉಳಿತದ. ಹಾವು ಏನಾಯ್ತು? ವ್ಯವಹಿತವಾಗಿ ಹೋಯ್ತು. ಒಂದು ಆಶ್ರಮದಾಗ ಶಿಷ್ಯರನ್ನ ಕಟ್ಕೊಂಡು ಗುರು ಆದವನು ಒಂದು ನದಿ ದಂಡೆಗೆ ತಪಸ್ ಮಾಡ್ತಿರ್ತಾನ. ತಪಸ್ ಮಾಡೋ ಟೈಮ್ನಾಗ ನದಿ ತುಂಬಿ ಹರಿತಿರ್ತದ. ಪ್ರಯಾಣಿಕರು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಹೋಗುವಾಗ ಅವ್ರಿಗೊಂದು ಸ್ವಲ್ಪ ಏನ್ ಮಾಡ್ತಿರ್ತಾರೆ ಇವರು ಆಶ್ರಮದ ಶಿಷ್ಯರು, ಒಂದ್ ಸ್ವಲ್ಪ ನೀರಿನ ಆಳ ಎಲ್ಲಿ ಕಡಿಮೆ ಅದ ಅವ್ರಿಗೆ ಗೊತ್ತಿರ್ತದ, ಅಲ್ಲಿ ಹಾಯಿಸಿ ಅವ್ರಿಗೆ ಕರ್ಕೊಂಡು ಆ ಕಡೆ ಈ ಕಡೆ ಆ ಕಡೆ ಕರ್ಕೊಂಡ್ಬರೋದು ಕಳ್ಸೋದು ಮಾಡ್ತಿರ್ತಾರೆ. ಅದ್ರಾಗ ಒಂದು ಹುಡುಗಿ ಏನ್ ಮಾಡ್ತಾಳ, ಒಂದು 25 ವರ್ಷದ ಹುಡುಗಿ ಆ ನೀರು ಮುಟ್ಲಕ್ಕೆ ಅಂತಾಳ, ನೀರ ಕಾಲಿಡ್ಲಕ್ ಒಲ್ಲಂತಾಳ. ಆದ್ರೆ ಆಕಿನ ಒಬ್ಬಕ್ಕಿಂತ ಇಲ್ಲಿ ಬಿಟ್ಟು ಹೋಗಂಗಿಲ್ಲ. ಆಕಿ ಮನೆಯವರೆಲ್ಲ ಆಕಿನ ಕರ್ಕೊಂಡೆ ಹೋಗ್ಬೇಕು. ಬಹಳ ತಲೆನೋವಾಗಿಬಿಡ್ತಾಳ. ಅವಾಗ ಅವ ಆಶ್ರಮದ ಶಿಷ್ಯ ಏನ್ ಮಾಡ್ತಾನ, ನಾನು ಹೆಗಲ ಮೇಲೆ ಕುಂದ್ರು ಅಂತಾನ. ಆಕಿನ ಹೆಗಲ ಮೇಲೆ ಕುಂದಿರ್ಸ್ಕೊಂಡು ಹೋಗಿ ನಡು ನೀರಲ್ಲಿ ಹೋಗ್ತಾ ಪೂರ ತುದಿ ಬರ್ತದ ನೀರ ಇನ್ನ ಅಂಜಲಕ್ಕೆ ಹತ್ಬಿಡ್ತಾಳ. ಮತ್ತಿನ್ನೇನು ನನ್ನ ತಲೆ ಮೇಲೆ ಕುಂದ್ರ ತಲೆ ಮೇಲೆ ಕುಂದಿರ್ಸ್ಕೊಂಡು ಆಕೆಯನ್ನು ಒಯ್ದು ಏನ್ ಮಾಡ್ದ, ಆ ಕಡೆ ಮಗಲ್ ಇಳಿಸಿ ಬಂದ್ಬಿಟ್ಟ. ಇಳಿಸಿ ಬಂದ್ಮೇಲೆ ಉಳಿದ ಶಿಷ್ಯರೆಲ್ಲ ನೋಡಿದರು. ಅರೆ ರೇ 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 ಇವ ಒಂದು ಅರೆ ಹುಡುಗಿನ ಹೆಗಲ ಮೇಲೆ ಕುಂದಿರ್ಸ್ಕೊಂಡು ಒಯ್ದು ತಲೆ ಮೇಲೆ ಕುಂದಿರ್ಸ್ಕೊಂಡು ಒಯ್ದು ಅಲ್ಲಿ ಇಳಿಸಿ ಬಂದ. ಇದು ಬಿಡಬಾರ್ದು, ಗುರುಗಳಿಗೆ ಹೇಳಬೇಕು, ಇವ ಇಂಥ ತಪ್ಪು ಮಾಡಿಬಿಟ್ಟ ಅಂತ ಹೇಳಿ ಗುರುಗಳಿಗೆ ಕಂಪ್ಲೇಂಟ್ ಕೊಟ್ಟು, ಗುರುಗಳಿಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಗೊತ್ತದ ಕಥೆ ಇದು. ಹೇಳ್ರಿ ಮತ್ತೆ. ಗುರುಗಳ ಮತ್ತ ಶಿಷ್ಯ ಕೇಳ್ತಾರ್ರಿ, ನೀಯಾಕ ಹಿಂಗ ತಪ್ಪು ಮಾಡಿದೆ ಅಂತ ಹೇಳಿ. ನಾ ಅದನ್ನ ಯಾವಾಗ ಇಳಿಸ್ ಬಂದದ್ ಯಾವಾಗ ನನ್ ತಲೆಯಾಗಿಂದ ತಗೊಂಡ್ ಹಾಕಿನಿ, ನೀವು ಅದನ್ನ ತಲೆ ಮೇಲೆ ಕುತ್ಕೊಂಡಿರಿ ಅಂತ ಹೇಳ್ತಂದ್ರ. ಗುರುಗಳು ಸಂಸ್ಕಾರ ಅವ್ರು ಇಟ್ಕೊಂಡಿದ್ರು, ಇವ ಅದ್ರದ್ದೇನು ಇಟ್ಕೊಂಡೇ ಇಲ್ಲ. ಇವ ಏನ್ ಹೇಳ್ತಾನ, ಆ ಹುಡುಗಿ ಅಂಜಲಕತ್ತಿದ್ರು, ನೀರ ಕಾಲಿಡ್ಲಕ್ಕ ಒಲ್ಲಕತ್ತಿದ್ರು. ಒಬ್ಬಕ್ಕಿನ್ನ ಬಿಟ್ಟು ಈ ಕಡೆ ಹೋಗೋ ಪರಿಸ್ಥಿತಿ ಇದ್ದಿದ್ದಿಲ್ಲ. ಮನೆಯವ್ರೆಲ್ಲರೂ ಒಳ್ಳೆ ಸ್ಟ್ಯಾಂಡರ್ಡ್ ಮಂದಿ ಇದ್ರು. ಮತ್ತೆ ಇನ್ನೇನ್ ಮಾಡೋದು ಅಂತೇಳಿ ಹೆಗಲ ಮೇಲೆ ಕುಂದಿರ್ಸ್ಕೊಂಡು ಹೋದೆ. ನಡು ನೀರಿಗೆ ಆದ್ಮೇಲೆ ಬಾಳೆ ಅಂಜಲಕತ್ರು, ತಲೆ ಮೇಲೆ ಕುಂದಿರ್ಸ್ಕೊಂಡು ಹೋಗಿ ಆ ಕಡೆ ಇಳಿಸಿ ಬಂದೆ ಅಂತ. ಉಳಿದವರು ಏನ್ ಕಂಪ್ಲೇಂಟ್ ಮಾಡಿದ್ರಲ್ಲ ಅವ್ರ ಮುಖ ನೋಡಿ ಗುರುಗಳು ಹೇಳಿದ್ರು, ಅವನು ಹೆಗಲ ಮೇಲೂ ಕುಂದಿರ್ಸ್ಕೊಂಡಿರ್ತಾನ, ಮತ್ತೆ ತಲೆ ಮೇಲೂ ಕುಂದಿರ್ಸ್ಕೊಂಡಾನ. ಅವ ಏನ್ ಮಾಡ್ಯಾನ, ಆ ಕಡೆ ಒಯ್ದು ತಲೆ ಮೇಲಿನ ಹುಡುಗಿನ ನೆಲದ ಮೇಲೆ ಇಳಿಸಿ ಬಂದ್ಬಿಟ್ಟಾನ. ಆದ್ರೆ ನೀವೇನ್ ಮಾಡಿರಿ, ಆಕಿನ ಹೆಗಲ ಮೇಲೂ ಕುಂದಿರ್ಸ್ಕೊಂಡಿಲ್ಲ, ಆಕಿನ ತಲೆ ಮೇಲೂ ಕುಂದಿರ್ಸ್ಕೊಂಡಿಲ್ಲ, ನದಿನೂ ದಾಟಿಸಿಲ್ಲ, ಆದ್ರ ತಲೆ ಒಳಗ ಹುಡುಗಿನ ಕುಂದಿರ್ಸ್ಕೊಂಡಿರಿ ಅಂತ ಹೇಳಿದ್ರು ಗುರುಗಳು. ತಲೆ ಒಳಗೆ ಕುಂದಿರ್ಸ್ಕೊಂಡದ್ದು ಏನದು, ಸಂಸ್ಕಾರ. ತಲೆ ಒಳಗೆ ಕುಂದಿರ್ಸ್ಕೊಂಡು ಹುಡುಗಿ ಅವ್ರ ಅಂತಃಕರಣದಾಗ ಹೆಂಗದದು, ಅವ್ಯವಹಿತವಾಗಿದೆ. ಯಾರು ತಲೆ ಒಳಗೆ ಕುಂದಿರ್ಸ್ಕೊಂಡಾರ ಹುಡುಗಿಯನ್ನ, ಅವರ ಅಂತಃಕರಣದಲ್ಲಿ ಅದು ಅವ್ಯವಹಿತವಾಗಿದೆ, ಸಮೀಪದ ಅಭಿನ್ನವಾಗ್ಯದ. ಆ ಹುಡುಗಿ ಏನು ಮಾಡ್ಯದ, ಅವರಿಗೆ ಅಭಿನ್ನವಾಗಿ ಉಳಿದದು. ಆದ್ರೆ ಇವನಿಗೆ ಏನಾಗ್ಯದ,
ತಲೆ ಮೇಲೆ ಕುಂದಿರ್ಸ್ಕೊಂಡು ಆ ಕಡೆ ಇಳಿಸಿ ಬಂದನಲ್ಲ, ಇವನಿಗೇನು ಜ್ಞಾನ ಆಗಿತ್ತು? ಆ ಕಡೆ ಕುಂದಿರ್ಸಿ ಬರೋ ತನಕ ಆ ಹುಡುಗಿ ಬಗ್ಗೆ ಜ್ಞಾನ ಇದ್ದಿಲ್ಲ ಅವನಿಗೆ. ಆ ಜ್ಞಾನ ಏನಾಯ್ತು ಅವನಿಗೆ? ವ್ಯವಹಿತವಾಯ್ತು. ಹುಡುಗಿನೂ ಇಲ್ಲ, ಇಳಿಸಿದ್ದು ಇಲ್ಲ, ತಲೆ ಮೇಲೆ ಹೊತ್ತದ್ದು ಇಲ್ಲ, ಅದೆಲ್ಲ ಘಟನೆ ವ್ಯವಹಿತ ಆಗಿ ಹೋಯ್ತದೆ. ಆದ್ರೆ ಅದೇ ಹುಡುಗಿ ಘಟನೆ ಇವ್ರೇನ್ ಮಾಡ್ಕೊಂಡ್ರು, ಅವ್ಯವಹಿತವಾಗಿ ತಮ್ಮ ತಲೆ ಒಳಗೆ ಇಟ್ಕೊಂಡು ಕೂತು. ಸಂಸ್ಕಾರ. ಹೀಗಾಗಿ ಅಧ್ಯಾಸ ಆಗಬೇಕಾದ್ರೆ ವಸ್ತುವಿನ ಜ್ಞಾನನೂ ಆಗಬೇಕು. ಆ ಜ್ಞಾನ ಹಾಗೇ ಇರುವುದಿಲ್ಲ. ಆ ಜ್ಞಾನ ನಷ್ಟವಾಗಿ ಹೋಗುವ ಮುನ್ನ ಅಂತಃಕರಣದೊಳಗ ಅದರದೊಂದು ಸಂಸ್ಕಾರ ಇರಬೇಕು. ಅದರ ಜ್ಞಾನ ವ್ಯವಹಿತವಾಗಿರುತ್ತದೆ ಮತ್ತು ಅದರ ಸಂಸ್ಕಾರ ಅವ್ಯವಹಿತವಾಗಿರುತ್ತದೆ. ಆ ಸಂಸ್ಕಾರ ಹೆಂಗಿರ್ಬೇಕು? ಆ ವಸ್ತುವಿನ ಬಗ್ಗೆ ಅಧ್ಯಾಸ ಆಗೋದಕ್ಕಿಂತ ಮುಂಚೆ ಹಾವು ಏನದು? ಅಧ್ಯಾಸ. ಎದರಾಗಿಂದ ಹಾವು? ಅಧ್ಯಾಸದ ಹಾವು ಎಲ್ಲಿದ? ರಾಜ್ಯದಾಗ. ಜ್ಞಾನದ ಹಾವು ಎಲ್ಲಿದ? ಬೆಳಕಿನಾಗ. ಕರೆ ಬೆಳಕಿನಾಗ. ಮೊದಲು ನೋಡೇ ನಾವು 1 ತಿಂಗಳು 2 ತಿಂಗಳಿಂದ ಅದು ಬೆಳಕಿನಾಗದ. ಅಧ್ಯಾಸದ ಹಾವು ಕತ್ತಲ್ದಾಗದ. ಅದಕ್ಕ ಈ ಅಧ್ಯಾಸ ಆಗೋದಕ್ಕಿಂತ ಪೂರ್ವದಲ್ಲಿ ಅದಕ್ಕೆ ಕಾರಣವಾದ ಒಂದು ಸಂಸ್ಕಾರ ಇರಬೇಕಾಗ್ತದ. ಆ ಸಂಸ್ಕಾರ ಆಗುವುದಕ್ಕಿಂತ ಪೂರ್ವದಲ್ಲಿ ಅವನಿಗೆ ಅದು ನಿಜವಾದ ಹಾವಿನ ಜ್ಞಾನ ಇರಬೇಕಾಗ್ತದ. ಆ ಹಾವಿನ ಜ್ಞಾನನೇ ಈ ಅಧ್ಯಾಸಕ್ಕೆ ಕಾರಣ ಅಂದ್ರೆ ಆಗಂಗಿಲ್ಲ. ಹಾವಿನ ಜ್ಞಾನದ ಸಂಸ್ಕಾರ ಏನದ ಅದು ಹೆಂಗದಪ್ಪ ಅಂದ್ರೆ ಈ ಅಧ್ಯಾಸ ಯಾರಿಗಾಗ್ತದ? ಅವರ ಅಂತಃಕರಣದಲ್ಲಿ ಅವ್ಯವಹಿತವಾಗ್ಯದ. ಆ ಅವ್ಯವಹಿತವಾದ ಆ ಹಾವಿನ ಸಂಸ್ಕಾರನೇ ಈಗ ಅಧ್ಯಾಸದ ಹಾವಿಗೆ ಕಾರಣ ಆಗ್ಯದ ಅಂತ. ಏನ್ ಡೌಟ್ ಅದ ಇದ್ರಾಗ? ಅಧ್ಯಾಸದ ಹಾವು ನಿಜವಾದ ಹಾವು, ಜ್ಞಾನದ ಹಾವು ಅಧ್ಯಾಸದ ಹಾವು, ಅವ್ಯವಹಿತ ವ್ಯವಹಿತ. ಈ ಶಬ್ದಗಳು ಕರಗತ ಮಾಡ್ಕೋಬೇಕು, ವಿಚಾರ ಮಾಡಿ ಮಾಡಿ ಮಾಡಿ. ಈಗ ನೆಕ್ಸ್ಟ್ ಏನಂತಾನ? ಪೂರ್ವ ಪಕ್ಷಿ ಏನಂತ ನೋಡ್ರಿ. ಪೂರ್ವ ಪಕ್ಷಿ ಅದು ಸಂಭವಿಸುವುದಿಲ್ಲ. ಏಕೆಂದರೆ ಯಾವ ಪುರುಷನಿಗೆ ಸರ್ಪದ ಜ್ಞಾನವಾಗಿರುವುದೋ ಅವನಿಗೆ ಆ ಜ್ಞಾನದಿಂದ ತಿಂಗಳ ನಂತರವಾದರೂ ರಜ್ಜುವಿನಲ್ಲಿ ಸರ್ಪದ ಅಭ್ಯಾಸವಾಗುತ್ತದೆ. ಹಾಗಾದರೆ ಅದಾಗಬಾರದಾಗಿತ್ತು. ಏಕೆಂದರೆ ರಜ್ಜುವಿನಲ್ಲಿ ಸರ್ಪಾಭ್ಯಾಸವಾಗಲಿಕ್ಕೆ ಯಾವ ಸರ್ಪದ ಜ್ಞಾನವಿರುವುದೋ ಅದು ನಾಶವಾಗಿ ಹೋಗಿದೆ. ಆದ್ದರಿಂದ ಅವ್ಯವಹಿತ ಪೂರ್ವ ಕಾಲದಲ್ಲಿ ಇರುವುದಿಲ್ಲ. ಎಚ್ಚೆತ್ತಿ, ಪೂರ್ವ ಕಾಲದಲ್ಲಿರುವುದು ತಥಾಪಿ ಅವ್ಯವಹಿತ ಕಾಲದಲ್ಲಿ ಇರುವುದಿಲ್ಲ. ಇವನಿಗೆ ಏನಾಗ್ಯದ? ಜ್ಞಾನಕ್ಕ ಮತ್ತು ಸಂಸ್ಕಾರಕ್ಕ ವ್ಯತ್ಯಾಸ ಗೊತ್ತಿಲ್ಲ ಇವನಿಗೆ, ಪೂರ್ವ ಪಕ್ಷಿಗೆ. ಮತ್ತ ವ್ಯವಹಿತ ಅವ್ಯವಹಿತ ಇದ್ರ ವ್ಯತ್ಯಾಸ ಗೊತ್ತಿಲ್ಲ ಇವನಿಗೆ. ಅದನ್ನು ಮುಟ್ಟಿಸ್ಬೇಕತ್ತಾರ ಅವನಿಗೆ. ಅವನ ಬಗ್ಗೆ ಏನಂತನ? 1 ತಿಂಗಳ ಹಿಂದೆ ನೋಡಿದ ನಂತರವಾದರೂ ಸರ್ಪದ ಜ್ಞಾನ ಏನಾಗ್ಯದಲ್ಲ, 1 ತಿಂಗಳ ಹಿಂದೆ ನೋಡಿದಂತ ಸರ್ಪದ ಜ್ಞಾನ ಏನ್ ಮಾಡ್ಲಕತ್ತದ? ಈಗ ರಜ್ಜುವಿನಲ್ಲಿ ಸರ್ಪ ಮಾಡಿ ತೋರ್ಸಕತ್ತದ ಅಂತ ಹೇಳ್ತಾನ. ಸರ್ಪದ ಜ್ಞಾನ ಇರುವುದು ಅದು ನಾಶವಾಗಿ ಹೋಗಿದೆ.
ಆದ್ದರಿಂದ ಅವ್ಯವಹಿತ ಪೂರ್ವಕಾಲದಲ್ಲಿ ಅದು ಇರುವುದಿಲ್ಲ. ಯದ್ಯಪಿ ಪೂರ್ವಕಾಲದಲ್ಲಿ ಇರುವುದು, ತಥಾಪಿ ಅವ್ಯವಹಿತ ಪೂರ್ವಕಾಲದಲ್ಲಿ ಇರುವುದಿಲ್ಲ. ಅದು ವ್ಯವಹಿತ ಪೂರ್ವಕಾಲದಲ್ಲೇ ಇರ್ತದ, ಅವ್ಯವಹಿತವಾಗಿ ಸಂಸ್ಕಾರ ಇಲ್ಲ ಅನ್ನೋದು ಅವನಿಗೆ ಗೊತ್ತಿಲ್ಲ. ಈಗೇನು ಅವ್ಯವಹಿತವಾದಂತ ಸಂಸ್ಕಾರ ಅಧ್ಯಾಸಕ್ಕೆ ಕಾರಣ ಅಂತ ಹೇಳೇನಿಲ್ಲ ಸಿದ್ಧಾಂತಿ. ಆದ್ರೆ ಇವ ಏನಂತಾನ, ಅವ್ಯವಹಿತವಾದಂತ ಸಂಸ್ಕಾರ ಅನ್ನೋದು ಏನಿಲ್ಲ, ಪೂರ್ವದಲ್ಲಿ ಆತನಿಗೆ ಏನು ಜ್ಞಾನ ಆಗ್ಯದ, ಯಾವುದು ವ್ಯವಹಿತ ಅದ ಅದೇ ಅಧ್ಯಾಸಕ್ಕೆ ಕಾರಣ ಆದ ಅಂತ ಹೇಳ್ತಾನ. ಒಂದು ತಿಂಗಳ ಹಿಂದೆ ನೋಡಿದ ಹಾವಿನ ಜ್ಞಾನ ಅದರದು ಸಂಸ್ಕಾರ, ಅದು ಹೆಂಗದ ಹಾವಿನ ಜ್ಞಾನ, ಸಂಸ್ಕಾರ ಶಬ್ದನೇ ಇಲ್ಲ ಒಂದ್ರಾಗ. ಹಾವಿನ ಜ್ಞಾನ ಒಂದು ತಿಂಗಳ ಹಿಂದೆ ಅದು ಹೆಂಗದದು, ಆ ಜ್ಞಾನ ವ್ಯವಹಿತವಾಗಿದೆ. ಆ ವ್ಯವಹಿತವಾಗಿರತಕ್ಕಂಥ ಒಂದು ತಿಂಗಳ ಹಿಂದಿನ ಹಾವಿನ ಜ್ಞಾನ ಏನದಲ್ಲ ಅದೇ ಈಗ ರಜ್ಜುವಿನಲ್ಲಿ ಸರ್ಪ ಮಾಡಿ ಕೊಡ್ಲಕತ್ತದ ಅಂತ. ಸಿದ್ಧಾಂತ ಏನಂತಾನ, ಅವ್ಯವಹಿತವಾದಂತ ಸಂಸ್ಕಾರ ಅಧ್ಯಾಸಕ್ಕೆ ಕಾರಣ ಆಗ್ಯದಂತಾನ. ಇವನೇನಂತಾನ, ಪೂರ್ವ ಪಕ್ಷಿ ವ್ಯವಹಿತವಾಗಿರತಕ್ಕಂಥ ಆ ಸರ್ಪದ ಜ್ಞಾನ ಅಧ್ಯಾಸಕ್ಕೆ ಕಾರಣ ಆಗ್ಯದಂತಾನ. ಎರಡು ಶಬ್ದಗಳು ಇಲ್ಲಿ ಬರ್ಲಕತ್ತಾವ. ಪೂರ್ವ ಪಕ್ಷಿ ಏನಂತಾನ, ವ್ಯವಹಿತವಾಗಿರತಕ್ಕಂಥ ಒಂದು ತಿಂಗಳ ಹಿಂದೆ ನೋಡಿದ ಸರ್ಪದ ಜ್ಞಾನವೇ ಇಂದು ಏನಾಗ್ಯದ, ರಜ್ಜುವಿನಲ್ಲಿ ಸರ್ಪವನ್ನು ತೋರಿಸಿ ಅಭ್ಯಾಸವಾಗುತ್ತಿದೆ. ಸಿದ್ಧಾಂತಿ ಅಂತನ, ಅದು ಹಂಗಲ್ಲಪ್ಪ, ಅವಾಗ ನೋಡಿದ ಜ್ಞಾನ ಒಂದೇ, ವ್ಯವಹಿತವಾಗಿರತಕ್ಕಂಥ ಜ್ಞಾನ ಒಂದೇ ಅಭ್ಯಾಸಕ್ಕೆ ಕಾರಣ ಆಗಂಗಿಲ್ಲ. ಆ ಜ್ಞಾನದ ಒಂದು ಸಂಸ್ಕಾರ ಏನದಲ್ಲ ಅದು ನಮ್ಮ ಹತ್ರ ಅವ್ಯವಹಿತವಾಗಿರ್ತದ. ಆ ಅವ್ಯವಹಿತವಾಗಿರತಕ್ಕಂಥ ಆ ಸಂಸ್ಕಾರ ಈ ಒಂದು ರಜ್ಜುವಿನಲ್ಲಿ ಸರ್ಪ ಕಾಣುವುದಕ್ಕ ಏನಾಗ್ಯದ, ಅಭ್ಯಾಸಕ್ಕೆ ಕಾರಣ ಆಗ್ಯದ. ಅವಾಗಿಂದ ಹಾವು ನೆನಪು ಮಾಡ್ಕೊಂಡ್ರೆ ನಿಮ್ಗೆ ಅಂಜಿಕೆ ಬರ್ತದೇನ್ರಿ? ಒಂದು ತಿಂಗಳ ಹಿಂದ ಹಾವು ನೋಡಿರಿ, ಅದು ಈಗ ನೆನಪು ಮಾಡ್ಕೊಂಡ್ರೆ ನಿಮ್ಗೆ ಅಂಜಿಕೆ ಬರ್ತದೇನು? ಈಗ ಸದ್ಯ ಅಂಜಿಕೆ ಬರ್ಲಕತ್ತದಲ್ಲ ನಿಮ್ಗ, ಹಗ್ಗದಾಗ ಹಾವು ಕಂಡು ಈಗ ಸದ್ಯ ಅಂಜಿಕೆ ಬರ್ಲಕತ್ತದ ಅಂದ್ರೆ ಈಗ ಸದ್ಯ ನಿಂಬಲ್ಲಿ ಹಾವು ಆದ ಇಲ್ಲ. ಅದ್ರ ಸಂಸ್ಕಾರ ಆದ ಇಲ್ರಿ? ಈಗ ಸದ್ಯ ಅಂಜಿಕೆ ಬರ್ಲಕತ್ತದ ನಮ್ಗ. ಹಿಂದಿಂದ ಎಂದೋ ಹುಲಿ ನೋಡಿದ್ದು ಈಗ ಅಂಜಿಕೆ ಬರ್ತದೇನ? ಈಗ ಹಿಂದಿಂದ ಹಾವು ನೋಡಿದ್ದು ಅಂಜಿಕೆ ಬರ್ತದೇನ? ಈಗ ಅಂಜಿಕೆ ಬರ್ಲಕತ್ತಂದ್ರೆ ಈಗ ಹಾವು ಅದ, ಎಂತ ಹಾವು ಅದ ಅಂತಂದ್ರೆ ಅದು ಹಾವು ಸಂಸ್ಕಾರ ರೂಪದಾಗದ ನಮ್ಮಲ್ಲಿ. ಎಲ್ಲಿ ಅದ? ಅವ್ಯವಹಿತವಾಗ್ಯದ, ನಮ್ಮೊಳಗೆ ಅದ. ಇದು ಒಪ್ತಾ ಇಲ್ಲವ ಯಾರು? ಪೂರ್ವ ಪಕ್ಷಿ. ವ್ಯವಹಿತವಾದ ಹಾವಿನ ಜ್ಞಾನವೇ ಅಭ್ಯಾಸಕ್ಕೆ ಕಾರಣ ಅಂತ ಅವ ಅಂತಾನ. ಅವ್ಯವಹಿತವಾದಂತ ಹಾವಿನ ಜ್ಞಾನಜನ್ಯ ಸಂಸ್ಕಾರವೇ ಅಭ್ಯಾಸಕ್ಕೆ ಕಾರಣ ಅಂತ ಹೇಳಿ ನಿಶ್ಚಲ್ದ. ಹೆಂಗದಿದು? ಮುಂದೆ ಹೇಳ್ತಾನವ ಕರ್ಮ ಸಿದ್ಧಾಂತಕ್ಕೆ ಹೋಗ್ತಾನ. ಈಗ ಅವನಿಗೆ ಬಹಳ ಸರ್ಕಸ್ ಮಾಡ್ತಾನ ಅವ ಕಳ್ಳ. ಈಗ ನೆಕ್ಸ್ಟ್ ಏನ್ ಸರ್ಕಸ್ ಮಾಡ್ತಾನ ನೋಡ್ರಿ, ಮುಂದಿನ ನೋಡ್ರಿ. ನೆಕ್ಸ್ಟ್ ಪ್ಯಾರಾ ರೀಡ್ 99. ನೆಕ್ಸ್ಟ್ ಪ್ಯಾರಾ, ಅಂತರಾಯ ರಹಿತಕ್ಕೆ ಅವ್ಯವಹಿತವೆನ್ನುತ್ತಾರೆ, ಅಂತರಾಯ ಸಹಿತಕ್ಕೆ ವ್ಯವಹಿತ ಎನ್ನುತ್ತಾರೆ. ಇದೆಲ್ಲರಿಗೂ ಗೊತ್ತದ. ಸೆಕೆಂಡ್ ಪಾಯಿಂಟ್,
ಯಾರಾದರೂ ಹೀಗೆ ಹೇಳಿದರೆ ಹೋದ್ರಿ ಯಾರಾದರೂ ಹೀಗೆ ಹೇಳಿದರೆ ಕಾರ್ಯಕ್ಕಿಂತ ಪೂರ್ವ ಕಾಲದಲ್ಲಿ ಕಾರಣವಿರಬೇಕಾಗುತ್ತದೆ. ಅದು ವ್ಯವಹಿತ ಪೂರ್ವ ಕಾಲದಲ್ಲಿಯೇ ಇರಲಿ ಅಥವಾ ಅವ್ಯವಹಿತ ಪೂರ್ವ ಕಾಲದಲ್ಲಿಯೇ ಇರಲಿ, ಒಂದು ವೇಳೆ ಕಾರ್ಯಕ್ಕಿಂತ ಅವ್ಯವಹಿತ ಕಾರಣದಲ್ಲಿ ಕಾರಣವಿರಬೇಕು ಎಂಬ ಈ ನಿಯಮವನ್ನು ಅಂಗೀಕಾರ ಮಾಡಿದ್ದಾದರೆ ವಿಹಿತ ಕರ್ಮವು ಸ್ವರ್ಗ ಪ್ರಾಪ್ತಿಗೆ ಕಾರಣವಾಗಿರುತ್ತದೆ ಮತ್ತು ನಿಷಿದ್ಧ ಕರ್ಮವು ನರಕ ಪ್ರಾಪ್ತಿಗೆ ಕಾರಣವಾಗಿರುತ್ತದೆ ಎಂಬ ಈ ಶಾಸ್ತ್ರದ ವಾರ್ತೆಯು ಅಪ್ರಮಾಣವಾಗುವುದು. ಏಕೆಂದರೆ ಕಾಯಿಕ, ವಾಚಿಕ, ಮಾನಸಿಕವಾದ ಕ್ರಿಯೆಗೆ ಕರ್ಮ ಎನ್ನುತ್ತಾರೆ. ಈ ಕ್ರಿಯೆಯು ಅನುಷ್ಠಾನದ ಕಾಲದ ಅನಂತರ ಕ್ಷಣದಲ್ಲೇ ನಾಶವಾಗಿ ಹೋಗಿರುತ್ತದೆ. ಆದರೆ ಸ್ವರ್ಗ ನರಕಗಳು ಕಾಲಾಂತರದಲ್ಲಿ ಆಗುತ್ತವೆ. ಆದ್ದರಿಂದ ಸ್ವರ್ಗ ನರಕಗಳ ಪ್ರಾಪ್ತಿಯ ಅವ್ಯವಹಿತ ಪೂರ್ವ ಕಾಲದಲ್ಲಿ ವಿಹಿತ ಕರ್ಮ ಮತ್ತು ನಿಷಿದ್ಧ ಕರ್ಮಗಳು ಇರುವುದಿಲ್ಲ. ಹೇಗೆಂದರೆ ವ್ಯವಹಿತ ಪೂರ್ವ ಕಾಲದ ಶುಭ ಕರ್ಮ ಮತ್ತು ಅಶುಭ ಕರ್ಮಗಳು ಸ್ವರ್ಗ ಪ್ರಾಪ್ತಿ ಹಾಗೂ ನರಕ ಪ್ರಾಪ್ತಿಗೆ ಹೇಗೆ ಕಾರಣಗಳಾಗಿರುವವೋ ಹಾಗೆ ವ್ಯವಹಿತ ಪೂರ್ವ ಕಾಲದಲ್ಲಿ ಯಾವ ಸರ್ಪದ ಜ್ಞಾನವಿರುವುದೋ ಅದು ರಜ್ಜುವಿನಲ್ಲಿ ಸರ್ಪ ಅಭ್ಯಾಸಕ್ಕೆ ಕಾರಣವಾಗಿರುತ್ತದೆ. ಏನರ್ಥ ಆಯ್ತು? ವ್ಯವಹಿತ ಪೂರ್ವ ಕಾಲದಲ್ಲಿ ಯಾವ ಸರ್ಪದ ಜ್ಞಾನವಿರುವುದೋ ಅದು ರಜ್ಜುವಿನಲ್ಲಿ ಸರ್ಪಾಭ್ಯಾಸಕ್ಕೆ ಕಾರಣವಾಗಿರುತ್ತದೆ. ಅದಕ್ಕೆ ಏನ್ ಸಪೋರ್ಟ್ ತಗೊಂಡ? ಎಂದೋ ಎಲ್ಲೋ ಮಾಡಿದ ವೇದವೀತ ಕರ್ಮಗಳು ಮುಂದೆ ಎಂದೋ ಎಲ್ಲೋ ಸ್ವರ್ಗವನ್ನು ಉಂಟು ಮಾಡುತ್ತವೆ ಮತ್ತು ಎಂದೋ ಎಲ್ಲೋ ಮಾಡಿದ ನಿಷಿದ್ಧ ಕರ್ಮಗಳು ಮುಂದೆ ಎಂದೋ ಎಲ್ಲೋ ನಮಗೆ ನರಕವನ್ನುಂಟು ಮಾಡುತ್ತವೆ. ಹೀಗಾಗಿ ಆ ವಿಹಿತ ಕರ್ಮಗಳು, ನಿಷಿದ್ಧ ಕರ್ಮಗಳು ಏನ್ ಮಾಡಕತ್ತವ? ಅವು ನಿಮ್ಮ ಜೊತೆಗೆ ಹೆಂಗದವ? ವ್ಯವಹಿತವ, ಅವ್ಯವಹಿತದವ. ನೀವು ಮಾಡಿದ ಕರ್ಮಗಳು ವ್ಯವಹಿತದವ, ಅವ್ಯವಹಿತದವ. ಎಂದೋ ಮಾಡಿರಿ ನಿಷಿದ್ಧ ಕರ್ಮಗಳು, ಎಂದೋ ಮಾಡಿರಿ ವಿಹಿತ ಕರ್ಮಗಳು. ಅವು ನಿಮ್ ಜೊತೆಗೆ ಈಗ ಅದಾವೇನು? ಈಗಿಲ್ಲ. ಮತ್ತು ಅವು ಮುಂದ ಎಂದೋ ಎಲ್ಲೋ ನಮಗ ಸುಖ ದುಃಖಗಳು ಅಂದ್ರೇನು ಸ್ವರ್ಗ ನರಕಗಳನ್ನ ಅನುಭವಿಸುವಂತೆ ಮಾಡ್ಲಿಕ್ಕತ್ತವ. ನೀವು ಎಂದೋ ನೋಡಿದ ಸರ್ಪದ ಜ್ಞಾನ ಇಂದು ಉಂಟಾದ ಅಭ್ಯಾಸಕ್ಕೆ ಕಾರಣವಾಗುವುದಿಲ್ಲ ಅಂತಂದ್ರೆ ಕರ್ಮ ಸಿದ್ಧಾಂತದ ಈ ವಾಕ್ಯ ಏನದ? ಎಂದೋ ಮಾಡಿದ ಕರ್ಮಗಳು ಇಂದು ನಮಗೆ ಉಂಟಾಗುವ ಸ್ವರ್ಗ ನರಕಗಳಿಗೆ ಕಾರಣವಾಗುವುದಿಲ್ಲ ಅಂತ ಹೇಳಿದಂಗಾಗ್ತದ. ಎಂದೋ ಮಾಡಿದ ಕರ್ಮಗಳಿಗೆ ಇವತ್ತಿನ ಸ್ವರ್ಗ ನರಕಕ್ಕೆ ಸಂಬಂಧ ಇಲ್ಲ ನಂಗಾಗ್ತದ. ಎಂದೋ ನೋಡಿದ ಹಾವಿನ ಜ್ಞಾನ ಇಂದು ಅಭ್ಯಾಸಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಿರಲ್ಲ, ಆ ಹಾವಿನ ಹಾಗೆ ನಾವು ಎಂದೋ ಮಾಡಿದ ಕರ್ಮಗಳು ಇವತ್ತಿನ ನಮ್ಮ ಸುಖ ದುಃಖಗಳಿಗೆ ಸಂಬಂಧ ಇಲ್ಲ ಅಂತ ಹೇಳಿದ ಹಾಗೆ ಆಗುತ್ತದೆ. ಹೌದಾ? ಇಲ್ಲ, ಈಗ ಹೋದ್ರೆ ಅದು ನಿಮ್ಗೆ ಚಂದ ತಿಳಿಸ್ತದೆ. ಹೌದಿಲ್ಲ? ಹಂಗೆ ಬರ್ತಾನಿಲ್ಲ?
ಕಾರ್ಯಕ್ಕಿಂತ ಅವ್ಯವಹಿತ ಪೂರ್ವ ಕಾಲದಲ್ಲಿ ಕಾರಣ ಇರಬೇಕು ಅಂತಂದ್ರೆ ಅಲ್ಲಿ ಏನಾಗಲಿಕ್ಕತ್ತದ? ವಿಹಿತ ಕರ್ಮ ಸ್ವರ್ಗ ಪ್ರಾಪ್ತಿಗೆ ಕಾರಣವಾಗಿರುತ್ತದೆ, ನಿಷಿದ್ಧ ಕರ್ಮ ನರಕ ಪ್ರಾಪ್ತಿಗೆ ಕಾರಣವಾಗಿರುತ್ತದೆ ಎಂಬಿ ಶಾಸ್ತ್ರದ ವಾರ್ತೆಯು ಅಪ್ರಮಾಣವಾಗುವುದು. ಕಾಯಿಕ ವಾಚಿಕ ಮಾನಸಿಕ ಕ್ರಿಯೆಗೆ ಕರ್ಮವೆನ್ನುತ್ತಾರೆ. ಈ ಕ್ರಿಯೆಯು ಅನುಷ್ಠಾನ ಕಾಲದ ಅನಂತರ ಕ್ಷಣದಲ್ಲಿಯೇ ನಾಶವಾಗಿ ಹೋಗ್ಬಿಡ್ತದೆ. ಏನೋ ಕೆಟ್ಟ ಮಾತು, ಕೆಟ್ಟ ಆಲೋಚನೆ, ಕೆಟ್ಟ ಕೆಲಸ ಏನೋ ಮಾಡಿರ್ತೀವಿ, ಅದು ಅಲ್ಲೇ ನಾಶ ಹೋಗ್ಬಿಡ್ತದ. ಆದರೆ ಆ ನಾಶ ಆಗಿ ಹೋಗಿದ್ದು ಆ ಕರ್ಮಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ಏನ್ ಮಾಡ್ತಾವ? ಮುಂದೆ ಎಲ್ಲೋ ಸ್ವರ್ಗ ನರಕಗಳನ್ನು ತಂದು ಕೊಡ್ತಾವ. ಹೀಗಾಗಿ ನೀವು ಮುಂದೆ ನಮಗೆ ಉಂಟಾಗುವ ಸ್ವರ್ಗ ನರಕಗಳಿಗೆ ಹಿಂದೆ ಮಾಡಿದ ಕರ್ಮಗಳು ಸಂಬಂಧಿಲ್ಲ ಅಂತ ಹೇಳೋದು ಒಂದೇ. ಹಿಂದೆ ನೋಡಿದ ಹಾವು ಸತ್ಯವಾದ ಹಾವಿನ ಜ್ಞಾನ ಇಂದು ನಮಗೆ ಉಂಟಾದ ಹಾವಿನ ಅಭ್ಯಾಸಕ್ಕೂ ಸಂಬಂಧಿಲ್ಲ ಅಂತ ಹೇಳಿದಂಗೆ ಹಾಲಕತ್ತದ ನೋಡಪ್ಪ ಇದು ಅಂತ ಹೇಳ. ಇದೇ ಇದ್ರರ್ಥ. ಪೂರ್ವ ಪಕ್ಷಿದ ಆ ನೋಟ್ಸಿನ ಅರ್ಥ ಇಲ್ಲೇ ಯಾವುದಿಲ್ಲ. ಹೇಳ್ರಿ, ಬಿಡಿಸಿ ಹೇಳ್ರಿ. ಅದು ಹಿಂದೆ ನೋಡಿದ ಹಾವಿನ ಜ್ಞಾನ ಇಂದು ಅಜ್ಞಾನವಾದ ಹಾವಿಗೆ ಸಂಬಂಧವಿಲ್ಲ ಅಂತ ಹೇಳಿದರೆ ಹಿಂದೆ ಮಾಡಿದ ಪಾಪ ಪುಣ್ಯಾದಿ ಕರ್ಮಗಳು ನಾವು ಇಂದು ಅನುಭವಿಸುವ ಸುಖ ದುಃಖಕ್ಕೆ ಸಂಬಂಧವಿಲ್ಲ ಅಂತ ಹೇಳಿದಂತಾಗುತ್ತದೆ. ಹೆಂಗಿದೆ? ಅದಕ್ಕೆ ನೋಡಿದ ಸರ್ಪದ ಜ್ಞಾನ ಈಗಿನ ಅಭ್ಯಾಸಕ್ಕೆ ಕಾರಣ ಅಲ್ಲ ಅಂತ ವೇದಾಂತಿ ಹೇಳ್ತಾನ್ರಿ. ಅದಕ್ಕ ಆ ಪೂರ್ವ ಪಕ್ಷಿ ಹಿಂದೆ ನೋಡಿದ ಸರ್ಪದ ಅಭ್ಯಾಸ ಈಗ ಕಾರಣ ಆಗುದಿಲ್ಲ ಅಂತ ಹೇಳ್ತಾನ್ರಿ. ಆಕರ್ಷಣೆ ಹೇಳ್ತಾನ್ರಿ. ಹಿಂದೆ ನೋಡಿದ ಸರ್ಪದ ಜ್ಞಾನ ಈಗ ನಮಗೇನು ಅಭ್ಯಾಸ ಆಗ್ಯದ. ರಜ್ಜುವಿನಲ್ಲಿ ನೋಡಿದ ಹಾವನ್ನೇನು ಕಂಡಿವಲ್ಲ, ಈ ಅಭ್ಯಾಸದ ಹಾವಿಗೂ ಹಿಂದೆ ನೋಡಿದ ಸರ್ಪದ ಜ್ಞಾನಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ದಂಗ ಆಗ್ತದ. ನಾವು ಮಾಡಿದ ಪಾಪ ಪುಣ್ಯ ನಾವು ಅನುಭವಿಸುವ ಸುಖ ದುಃಖಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ದಂಗೆ ಆಗ್ತದಪ್ಪ ಇದು ಅಂತ. ಹೆಂಗ್ ಮಾಡ್ಬೇಕು? ಹಿಂಗ ಹೇಳಿದ್ರ ಕಾರಣವು ಕಾರ್ಯಕ್ಕಿಂತ ಅವ್ಯವಹಿತ ಪೂರ್ವ ಕಾಲದಲ್ಲಿ ಇರುತ್ತದೆ. ಸಿಗರಿ, ಹೆಸರು, ಘಟ ಉತ್ಪತ್ತಿಗೆ ಒಂದೇ ದೇಶ ಒಂದೇ ಕಾಲದಲ್ಲಿ ಇದ್ದರೆ ಅದು ಸಾಧ್ಯವಾಗುತ್ತದೆ. ಪೂರ್ವ ಪಕ್ಷಿ ಏನಂತಾನ, ಇದು ಸಂಭವಿಸುವುದಿಲ್ಲ. ಎಂದೋ ಮಾಡಿ ನಷ್ಟವಾದ ನಾಶವಾದ ವಿಹಿತ ಕರ್ಮ ಸ್ವರ್ಗ ಪ್ರಾಪ್ತಿಗೆ ಕಾರಣವಾಗುತ್ತದೆ, ನಿಷಿದ್ಧ ಕರ್ಮ ನರಕ ಪ್ರಾಪ್ತಿಗೆ ಕಾರಣವಾಗುತ್ತದೆ ಎಂಬ ವಾರ್ತೆಯು ಅಪ್ರಮಾಣವಾಗುತ್ತದೆ. ಕರ್ಮಗಳಿಗೂ ಮತ್ತು ಅವುಗಳ ಫಲಗಳಿಗೂ ವ್ಯವಹಿತವೇ ಆಗಿರುತ್ತದೆ. ನಾವು ಮಾಡಿದ ಕರ್ಮ, ನಾವು ಅನುಭವಿಸುವ ಫಲ ಅವೇನೆರಡು ಅವ್ಯವಹಿತದವ ವ್ಯವಹಿತದವ. ನಿಮ್ಮ ಕರ್ಮಗಳು ಮತ್ತು ನಿಮ್ಮ ಫಲಗಳು ವ್ಯವಹಿತದವ ಅವ್ಯವಹಿತದವ್ರಿ. ಹೆಂಗದವ? ಸುಖ ದುಃಖ ಅನುಭವಿಸಕತ್ತಿರಲ್ಲ, ಅದ್ರ ಜೊತೆಗೆ ನಿಮ್ ಕರ್ಮ ಫಲಗಳು ವ್ಯವಹಿತದವ. ಕರ್ಮ ಎಂದೋ ಎಲ್ಲೋ ಮಾಡಿರಿ, ಮುಗಿದು ಹೋಗ್ಯದಲ್ಲ, ಆಗಿ ಹೋಗ್ಯದ ಕೆಲಸ. ಕರ್ಮ ಅವು ಏನು ಒಂದಕ್ಕೊಂದು ಸಮೀಪವ ದೂರದವ? ಕರ್ಮ ಫಲ ಮತ್ತು ಕರ್ಮಗಳು ದೂರದ ವ್ಯವಹಿತ ಅದಾವ. ಹೀಗಾಗಿ
ವ್ಯವಹಿತವಾದಂತ ಜ್ಞಾನವೇ ಅಧ್ಯಾಸಕ್ಕೆ ಕಾರಣವಾಗುತ್ತದೆ ಅಂತ ಹೇಳಕತ್ತಾನ. ಕಾರಣವು ಕಾರ್ಯಕ್ಕಿಂತ ವ್ಯವಹಿತ ಪೂರ್ವಕಾಲದಲ್ಲಿ ಇರುತ್ತದೆ. ಅವನೇನಂತ ಅವ್ಯವಹಿತ ಪೂರ್ವಕಾಲದಲ್ಲಿ ಇರ್ಬೇಕಂತೇನಿಲ್ಲ, ವ್ಯವಹಿತ ಪೂರ್ವಕಾಲದಲ್ಲಿ ಇರುತ್ತದೆ ಅಂತ ನಾವು. ಸಿದ್ಧಾಂತಿ ಏನಂತಾನ ಅವ್ಯವಹಿತ ಪೂರ್ವಕಾಲದಲ್ಲಿ ಇರುತ್ತದಂತ ಇವನಂತಾನ, ಅವನೇನಂತಾನ ವ್ಯವಹಿತ ಪೂರ್ವಕಾಲದಲ್ಲಿ ಇರ್ತದೆ. ಕರ್ಮ ಎಂದೋ ಮಾಡಿರ್ತೀವಿ, ಅದರ ಫಲ ಎಂದೋ ಅನುಭವಿಸ್ತೀವಿ, ಅದೇನದ ವ್ಯವಹಿತ ಪೂರ್ವಕಾಲದಲ್ಲಿ ಹರಿಯೋದು. ನಾವೆಂದೋ ನೋಡಿವಿ, ಅದರ ಜ್ಞಾನ ಇವತ್ತು ನಮಗ ಇಲ್ಲಿ ಕೆಲಸ ಕೊಡ್ಲಕತ್ತದ. ಹಿಂಗಾಗಿ ಅದು ವ್ಯವಹಿತ ಪೂರ್ವಕಾಲದಲ್ಲಿ ಆದ ಅಂತ ಹೇಳ್ತಾನೆ. ಅದಕ್ಕೆ ಮುಂದೆ ಹೇಳ್ತಾನೆ ಸಿದ್ಧಾಂತಿ, ಮುಂದೇನ್ ಹೇಳ್ತಾನೆ ಕೇಳ್ತಾರ, ಮಕ್ಕೊಂಡ್ಬಿಡ್ತಾರೆ. ಉಳಿದವ್ರೇನ್ ಮಕ್ಕೊಂಡ್ರ ಎತ್ತರರ ಏನರ, ನಾವು ಇಬ್ಬರೇ ಓದ್ಕೊತ ಕೂತ್ರೆ ಉಳಿದ ಸ್ಟೂಡೆಂಟ್ಗಳು ಏನ್ ಮಾಡಕತ್ತಾರ? ಎತ್ತರದಿರ ಈಗ ಬಂದ ಏನ್ ಸಮಸ್ಯೆ ಬಂದದಂದ್ರ ಇವನೇನಂತಾನ ವ್ಯವಹಿತವಾಗಿರ್ತದಂತಾನ. ಪೂರ್ವ ಪಕ್ಷಿ ಜ್ಞಾನ ವ್ಯವಹಿತವಾದ ಜ್ಞಾನವೇ ಅಭ್ಯಾಸಕ್ಕೆ ಕಾರಣ ಅಂತಾನ. ಸಿದ್ಧಾಂತಿ ಏನಂತಾನ ವ್ಯವಹಿತವಾದ ಜ್ಞಾನವೇ ಅಭ್ಯಾಸಕ್ಕೆ ಕಾರಣ ಆಗಂಗಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಸಿದ್ಧಾಂತಿ ಬಂದನಿಗೆ ಮತ್ತೆ ಹೇಳಕ್ಕೆ, ಏಕೆಂದರೆ ಹಾಗೆ ಹೇಳುವುದು ಸಂಭವಿಸುವುದಿಲ್ಲ. ಏಕೆಂದರೆ ನಷ್ಟವಾದ ಜ್ಞಾನದಿಂದ ಮತ್ತು ನಷ್ಟವಾದ ಕರ್ಮದಿಂದ ಅಧ್ಯಾಸ ಮತ್ತು ಸ್ವರ್ಗ ನರಕಗಳ ಪ್ರಾಪ್ತಿಯನ್ನು ಅಂಗೀಕರಣ ಮಾಡಿದ್ದಾದರೆ ಅವಗಣದ ಮೃತನಾದ ಕುಲಾಲನಿಂದ ಹಾಗೂ ನಷ್ಟದಂಡದಿಂದಲೂ ಕೂಡ ನಗರ ಉತ್ಪತ್ತಿಯನ್ನು ಅಂಗೀಕಾರ ಮಾಡಬೇಕಾಗುತ್ತದೆ. ಏಕೆಂದರೆ ರಜ್ಜುವಿನಲ್ಲಿ ಸರ್ಪ ಅಧ್ಯಾಸದ ವ್ಯವಹಿತ ಪೂರ್ವ ಕಾಲದಲ್ಲಿ ಸರ್ಪದ ಜ್ಞಾನವು ಮತ್ತು ಸ್ವರ್ಗ ನರಕಗಳ ಪ್ರಾಪ್ತಿಯ ವ್ಯವಹಿತ ಪೂರ್ವ ಕಾಲದಲ್ಲಿಯೂ ಶುಭಾಶುಭ ಕರ್ಮಗಳು ಹೇಗೆ ಇರುತ್ತವೆಯೋ ಅದರಂತೆ ಘಟದ ವ್ಯವಹಿತ ಪೂರ್ವ ಕಾಲದಲ್ಲಿಯೂ ನಷ್ಟದಂಡ ಮತ್ತು ಮೃತ ಕುಲಾಲ ಕೂಡ ಇರುವರು. ಹಾಗಾದರೆ ಇವರಿಂದಲೂ ಘಟದ ಉತ್ಪತ್ತಿಯಾಗಬೇಕಾಗಿತ್ತು, ಆದರೆ ಆಗುವುದಿಲ್ಲ. ಆದ್ದರಿಂದ ವ್ಯವಹಿತ ಪೂರ್ವ ಕಾಲದಲ್ಲಿ ಯಾವ ವಸ್ತು ಇರುವುದೋ ಅದು ಕಾರಣವಾಗುವುದಿಲ್ಲ. ವ್ಯವಹಿತ ಪೂರ್ವ ಕಾಲದಲ್ಲಿ ಯಾವ ವಸ್ತು ಇರುವುದೋ ಅದು ಕಾರಣವಾಗುವುದಿಲ್ಲ. ಕಿಂತು ಅವ್ಯವಹಿತ ಪೂರ್ವ ಕಾಲದಲ್ಲಿ ಯಾವ ವಸ್ತು ಇರುವುದೋ ಅದುವೇ ಕಾರಣವಾಗುತ್ತದೆ. ಮತ್ತು ಏನಾಗ್ತದಪ್ಪ ಅಂದ್ರೆ ವ್ಯವಹಿತವಾದಂತ ಕಾಲದಲ್ಲಿ ಆದ ಘಟನೆಗಳು ಏನದಾವ, ಹಾವು ನೋಡಿರಿ, ಹಾವಿನ ಜ್ಞಾನ, ಹಾವಿರತನ ಹಾವಿನ ಜ್ಞಾನ ಆಗ್ತಿತ್ತು. ಹಾವಾದ್ಮೇಲೆ ಹಾವಿನ ಜ್ಞಾನ ನಷ್ಟ ಆಗೋಯ್ತು. ಕುಂಬಾರವನ ಗಡಿಗೆ ಮಾಡ್ತಿದ್ದ, ಗಡಿಗೆನು ಒಡೆದೋಯ್ತು, ಕುಂಬಾರನು ಸತ್ತ. ಚಿಗರಿ ಇತ್ತು, ಚಿಗರಿನೂ ಹಾಳಾಗಿ ಹೋಯ್ತು. ಹಾಳಾಗಿ ಹೋದ ಚಿಗರಿಯಿಂದ ಮತ್ತು ಸತ್ತು ಹೋದ ಕುಂಬಾರನಿಂದ ಘಟ ಮಾಡಲಿಕ್ಕೆ ಬರುತ್ತದೆ ಅಂತ ಹೇಳ್ದಂಗಾತದಪ್ಪ. ಪೂರ್ವ ಪಕ್ಷಿ ನೀ ಹೇಳಕತ್ತಿದ್ದು ವ್ಯವಹಿತವಾದಂತ ಅಂದ್ರೆ ಎಂದೋ ಎಲ್ಲೋ ನೋಡಿದಂತ ಹಾವು ನಮ್ಮ ಈಗ ಅಧ್ಯಾಸವಾದ ಹಾವಿಗೆ ಈ ಒಂದು ಅಧ್ಯಾಸಕ್ಕೆ ಕಾರಣ ಆಗ್ಯದ ಅಂತಂದ್ರ ಎಂದೋ ಎಲ್ಲೋ ನೋಡಿದ ಹಾವು ಹೋಗ್ಬಿಟ್ಟದು. ಆ ಹಾವಿನ ಜ್ಞಾನನೂ ನಷ್ಟ ಆಗಿ ಹೋಗ್ಯದ. ನಾವು ಎಷ್ಟತನ ನೋಡ್ತಿದ್ದೇವೆ ಅಷ್ಟತನೇನೆ ಹಾವಿನ ಜ್ಞಾನ ಇತ್ತು. ನಮ್ಮ ಜ್ಞಾನೇಂದ್ರಿಯ ಎಷ್ಟತನ ಅದ್ರ ಜೊತೆಗೆ ಕಾಂಟ್ಯಾಕ್ಟ್ ಆಗಿತ್ತು ಅಷ್ಟತನೇ ಇತ್ತು. ನಮ್ಮ ಜ್ಞಾನೇಂದ್ರಿಯ ಅದರಿಂದ ವಿಯೋಗ ಆದ್ಮೇಲೆ ಅಲ್ಲಿ ಹಾವಿನೂ ಇಲ್ಲ, ಹಾವಿನ ಜ್ಞಾನನೂ ಇಲ್ಲ. ಹೀಗಾಗಿ ನೀನ್ ಹೇಳೋದು ಹೆಂಗದಪ್ಪ ಅಂತಂದ್ರೆ
ಸಾವಿನ ಜ್ಞಾನ ಇಲ್ಲ. ಎಂದೋ ಎಲ್ಲೋ ಮಾಡಿದ ಪಾಪ ಪುಣ್ಯ ಕರ್ಮಗಳು ಅಂದೇ ನಷ್ಟವಾಗಿ ಹೋಗಿವ. ಆ ನಷ್ಟವಾಗಿ ಹೋದಂತ ಪಾಪ ಪುಣ್ಯ ಕರ್ಮಗಳೇ ನಮ್ಮ ಇಂದಿನ ಪರಿಸ್ಥಿತಿಗೆ ಕಾರಣ ಆಗ್ಯಾವ ಅಂತ ನೀನೇನು ಅಂತಲ್ಲ. ಇದರ ಅರ್ಥ ಏನು? ಸಪ್ತ ಕುಲಾಲ ಅವ ಕುಂಬಾರ ಸತ್ತನ, ಸತ್ತ ಕುಂಬಾರಿನಿಂದ ಘಟ ಮಾಡ್ಲಿಕ್ಕೆ ಬರ್ತದ ಅಂತ ಹೇಳ್ದಂಗಾಗ್ತದ. ಆ ತಿಗರಿ ದಂಡ ಏನಾಗ್ಯದ, ನಷ್ಟ ಆಗ್ಯದ, ಎಲ್ಲೋ ಕಳೆದೋಗ್ಯದೋ, ಹುಳ ಹಾಕ್ಯದೋ, ಮುರಿದೋಗ್ಯದೋ, ಏನೋ ಆಗ್ಯದ, ಅದರಿಂದ ಗಡಿಗೆ ಮಾಡ್ಲಿಕ್ಕೆ ಬರ್ತದ ಅಂತ ಹೇಳ್ದಂಗಾಗ್ತದ. ಇದು ಸಂಭವಿಸೋದಿಲ್ಲ, ಇದು ಸಾಧ್ಯ ಇಲ್ಲ. ಅದಕ್ಕೆ ಏನಾಗ್ತದ, ಈಗ ನೀವು ಹೇಳ್ಬೇಕೀಗ ಸುಖ ದುಃಖ ಪಾಪ ಪುಣ್ಯ ಸ್ವರ್ಗ ನರಕ ಒಂದಕ್ಕೊಂದು ಸಂಬಂಧ ಇಲ್ಲ. ಅವು ಸಂಬಂಧ ಮಾಡಿ ಕೊಡ್ಬೇಕಲ್ಲ. ಈಗ ನೀವು ಮಾಡ್ಕೊಡ್ತೀರಿ, ಮಾಡ್ಕೊಟ್ಬಿಟ್ಟ ಮಕ್ಕ ಮೇಡಮ್ ರಲ್ಲಿ. ಈಗ ಶುಭ ಶುಭ ಕರ್ಮಗಳೇನ್ ಮಾಡಿರಲ್ಲ, ವಿಹಿತ ಕರ್ಮ ನಿಷಿದ್ಧ ಕರ್ಮಗಳು ಅವು ಅದಾವೇನೀಗ? ಕರ್ಮಗಳಿಲ್ಲ, ನಾಶ ಆಗಿ ಹೋಗ್ಬಿಟ್ಟವು. ಕರ್ಮ ಮಾಡಿದ ನಾಶ ಆಗ್ಯಾವ, ಅದ್ರ ಕಾರ್ಯನೂ ನಾಶ ಹೋಗ್ಬಿಟ್ಟದ. ಏನ್ ಪಾಪ ಮಾಡಿರಿ ಅದರಿಂದ ಕೆಲವೊಂದು ಕಾರ್ಯಗಳು ಆಗ್ಯಾವ ಇಲ್ಲ, ಅವು ಇಲ್ಲ. ಈಗ ಅವು ನಾಶ ಹೋಗ್ಯಾವ. ಎಲ್ಲ ನಾಶ ಹೋದ್ಮೇಲೆ ಅವ್ರ ಸುಖ ದುಃಖ ಈಗ ಅನುಭವಿಸ್ಲಕತ್ತಿರಲ್ಲ. ನೀವು ಮಾಡಿದ ಕರ್ಮದ ಸಂಸ್ಕಾರಗಳೇನದವ, ಕರ್ಮಗಳು ನಿಮ್ಮಿಂದ ರವಹಿತವಾಗಿದ್ದರೂ ಕೂಡ ಆ ಕರ್ಮದ ಸಂಸ್ಕಾರಗಳು ನಿಮ್ಮ ಜೊತೆಗೆ ಹೆಂಗದವು, ಅವ್ಯವಹಿತವಾಗಿವೆ. ಜನ್ಮ ಜನ್ಮಾಂತರದ ಸಂಸ್ಕಾರಗಳು ಅವ್ಯವಹಿತವಾಗಿವೆ, ನಿಮ್ ಜೊತೆಗೆ ಅದವು. ಹಂಚಿಕೊಡ್ತೀವಿ ಎಲ್ಲ ಕರ್ಮ ಮಾಡಿ ಮುಗಿತಂದ. ನಿಮ್ಮ ಸಂಸ್ಕಾರಗಳು ಅದವ, ಅವು ಎಲ್ಲೋ ಹಿಂದಿನ ಜನ್ಮದಾಗ ಮಾಡಿರೋ, ಹಿಂದಿನ ಕಾಲದಾಗ ಮಾಡಿರೋ ಆ ಸಂಸ್ಕಾರಗಳು ಏನಾಗ್ಯವ, ಭಯ ತರ್ತವ, ಸುಖ ತರ್ತವ, ಆನಂದ ತರ್ತವ. ಆದ್ರ ಅವು ಸಂಸ್ಕಾರದ ರೂಪದಲ್ಲಿ ನಿಮ್ಮ ಚಿತ್ರದಲ್ಲಿ ನಿಮ್ಮೊಂದಿಗೆ ಅವ್ಯವಹಿತವಾಗಿವೆ. ಇದು ತಿಳ್ಕೊಂಡು ಮೊದಲಂತ ನಾವು ಸಿದ್ಧಾಂತಿ. ಜ್ಞಾನ ಇರ್ಲಿಕ್ಕಿಲ್ಲ, ಜ್ಞಾನದ ಸಂಸ್ಕಾರ ನಿಮ್ಮ ಅಂತಃಕರಣದೊಳಗೆ ನಿಮ್ಮ ಚಿತ್ತದೊಳಗೆ ಅವ್ಯವಹಿತವಾಗಿದೆ. ಕರ್ಮಗಳು ಅವ್ಯವಹಿತವಾಗಿರ್ಲಿಕ್ಕಿಲ್ಲ, ವ್ಯವಹಿತವಾಗಿರಬಹುದು. ಅವುಗಳಿಂದ ಜನ್ಯವಾದ ಸಂಸ್ಕಾರಗಳು ನಿಮ್ಮೊಂದಿಗೆ ಅವ್ಯವಹಿತವಾಗಿವೆ, ನಿಮ್ಮ ಅಂತಃಕರಣದ ಜೊತೆಗೆ ಅಭಿನ್ನವಾಗಿದವು. ಹೋದ್ರಿ ಮುಂದೆಂದು ಈಗ ಅರ್ಥ ಆಗ್ತದೆ ನಿಮಗೆ. ಮತ್ತು ಶುಭಾಶುಭ ಕರ್ಮಗಳಾದರೂ ಕೂಡ ಕಾಲಾಂತರದಲ್ಲಿ ಪ್ರಾಪ್ತವಾಗುವ ಯಾವ ಸ್ವರ್ಗ ನರಕಗಳಿರುವವೋ ಅವುಗಳಿಗೆ ಕಾರಣವಾಗಲಾರವು. ಮತ್ತೇನೆಂದರೆ ಶುಭ ಕರ್ಮವು ತನ್ನಿಂದ ಅವ್ಯವಹಿತ ಉತ್ತರ ಕಾಲದಲ್ಲಿ ಧರ್ಮದ ಉತ್ಪತ್ತಿಯನ್ನು ಮಾಡುತ್ತದೆ. ಇದು ಅಂಡರ್ಲೈನ್ ಮಾಡ್ಕೊಳ್ಳಿ. ಅವ್ಯವಹಿತ ಪೂರ್ವಕಾಲ ಅಲ್ಲ, ನಿಮ್ಮ ಶುಭ ಕರ್ಮ ಮಾಡಿದ್ದೇನಾಗ್ತದ ಅವ್ಯವಹಿತ ಉತ್ತರ ಕಾಲ ಅಂದ್ರೆ ಮುಂದೆ ಫ್ಯೂಚರ್ದಾಗ ಉತ್ತರ ಕಾಲದಲ್ಲಿ ಧರ್ಮದ ಉತ್ಪತ್ತಿನೋ ಅಧರ್ಮದ ಉತ್ಪತ್ತಿನೋ. ಧರ್ಮ ಅಂದ್ರೆ ಸ್ವರ್ಗ, ಅಧರ್ಮ ಅಂದ್ರೆ ನರಕ. ಶುಭಕರ್ಮ ಅಂತಂದ್ರೆ ಇದು ಧರ್ಮದಾಗ, ಅಶುಭ ಕರ್ಮವು ಅಧರ್ಮದ ಉತ್ಪತ್ತಿ
ಎಂತ ಕಾಲದಲ್ಲಿ? ಅವ್ಯವಹಿತ ಉತ್ತರ ಕಾಲದಲ್ಲಿ. ಧರ್ಮಗಳು ಅಂತಃಕರಣದಲ್ಲಿರುತ್ತವೆ. ಇದು ಬರ್ತದೆ, ಇದು ಅಂಡರ್ಲೈನ್ ಮಾಡ್ಕೊಳ್ಳಿ. ಅವುಗಳಿಂದ ಕಾಲಾಂತರದಲ್ಲಿ ಸ್ವರ್ಗ ನರಕಗಳು ಪ್ರಾಪ್ತವಾಗುತ್ತವೆ. ಈ ಅಂತಃಕರಣದಲ್ಲಿರುವ ಧರ್ಮಗಳಿಂದ ಕಾಲಾಂತರದಲ್ಲಿ ಸ್ವರ್ಗ ನರಕಗಳು ಪ್ರಾಪ್ತವಾಗುತ್ತವೆ ಅಂದ್ರೆ ಬಗ್ಗೆ. ಅದರ ನಂತರ ಧರ್ಮ ಅಧರ್ಮಗಳು ನಾಶವಾಗುತ್ತವೆ. ಈ ಅಭಿಪ್ರಾಯದಿಂದಲೇ ಶಾಸ್ತ್ರದಲ್ಲಿ ಶುಭಾಶುಭ ಕರ್ಮಗಳು ಅಪೂರ್ವ ದ್ವಾರ ಫಲಕ್ಕೆ ಹೇತುವೆಂದು ಹೇಳಲ್ಪಟ್ಟಿದೆಯೇ ಹೊರತು ಸಾಕ್ಷಾತ್ ಅಲ್ಲ. ಅಪೂರ್ವ ದ್ವಾರ ಅಂತ. ಅಪೂರ್ವ ಅಂತಂದ್ರೆ ಪೂರ್ವ ಅಂದ್ರೆ ಹಿಂದ, ಅಪೂರ್ವ ಅಂದ್ರೆ ಮುಂದ. ಉತ್ತರ ಅಂತನೂ ಆಗತ್ತೆ, ಅಪೂರ್ವ ಅಂತನೂ ಆಗತ್ತೆ. ಧರ್ಮಕ್ಕೆ ಅಪೂರ್ವ ಅಂತಂದ್ರ ಮಾಡಿದ್ದುನ್ನೋ ಮಾರಾಯ. ಈಗ ಮಾಡಿದ್ರಿ ಮುಂದದ ತಾನೆ ನಿನಗಂದಂಗ. ಹಿಂದಿನ ಪುಣ್ಯವನ್ನು ಹಿಂದೊಂದೊಡಬೇಕು, ಹಿಂದಿನ ಪುಣ್ಯವನ್ನು ಮುಂದೊಂದೊಡಬೇಕು. ಅದಕ್ಕೆ ಏನಂತಾರ ನೆಕ್ಸ್ಟ್ ಹೇಳ್ತಾರ, ಧರ್ಮಕ್ಕೆ ಅಪೂರ್ವವೆಂದು ಹೆಸರು, ಅದೃಷ್ಟವೆಂದು ಕರೆಯುತ್ತಾರೆ, ಪಾಪ ಪುಣ್ಯ ಎಂದು ಕರೆಯುತ್ತಾರೆ. ಮತ್ತೆ ಕೆಲವು ಕಡೆ ಧರ್ಮಗಳ ಉತ್ಪತ್ತಿಗೆ ಕಾರಣವಾದ ಶುಭಾಶುಭ ಕ್ರಿಯೆಗಳಿರುವವು, ಅವುಗಳನ್ನು ಕೂಡ ಧರ್ಮವೆಂದು ಕರೆಯುತ್ತಾರೆ. ಹೋದ್ರಿ ಮುಂದಿನ. ಏಕೆಂದರೆ ಯಾವನೋ ಒಬ್ಬನು ಶುಭ ಕ್ರಿಯೆಯನ್ನು ಮಾಡುತ್ತಿದ್ದರೆ ಇವನು ಧರ್ಮವನ್ನು ಮಾಡುತ್ತಿದ್ದಾನೆಂದು ಒಂದು ವೇಳೆ ಅಶುಭ ಕ್ರಿಯೆಯನ್ನು ಮಾಡುತ್ತಿದ್ದರೆ ಇವನು ಅಧರ್ಮವನ್ನು ಮಾಡುತ್ತಿದ್ದಾನೆಂದು ಲೋಕವು ಕರೆಯುತ್ತದೆ. ಆದರೆ ಶುಭಾಶುಭ ಕ್ರಿಯೆಗಳ ಹೆಸರು ಧರ್ಮ ಅಧರ್ಮ ಅಲ್ಲ. ಮತ್ತೇನೆಂದರೆ ಶುಭಾಶುಭ ಕ್ರಿಯೆಗಳು ಧರ್ಮ ಅಧರ್ಮಗಳನ್ನು ಹುಟ್ಟಿಸುವುದರಿಂದ ಆ ಕ್ರಿಯೆಗಳಿಗೆ ಧರ್ಮಾಧರ್ಮಗಳೆನ್ನುತ್ತಾರೆ. ಹೇಗೆಂದರೆ ಆಯುಷ್ಯ ವರ್ಧಕವಾದ ಯಾವ ಮೃತ ಅಂದ್ರೆ ತುಪ್ಪ ಇರುವುದೋ ಅದಕ್ಕೆ ಶಾಸ್ತ್ರದಲ್ಲಿ ಆಯುವೆಂದು ಕರೆಯುತ್ತಾರೆ. ಒಂದೇ ಅರ್ಥ ಎರಡೆರಡು ಶಬ್ದ ಬಳಸ್ತಾರೆ. ಧರ್ಮ ಅಧರ್ಮ ಪಾಪ ಪುಣ್ಯ ಅಂತ ಬಳಸಂಗ ತುಪ್ಪಕ್ಕ ಘೃತ ಅಂತಾರ, ಆಯು ಅಂತಾರ. ಹಂಗ ಬೇರೆ ಬೇರೆ ಶಬ್ದಗಳಿಂದ ಬಳಸ್ತಾರ ಅಂತದರ ಅರ್ಥ ಅಷ್ಟೇ. ಒಂದೇ ಅರ್ಥ ಕೊಟ್ಟಾವು. ಶುಭಾಶುಭ ಧರ್ಮ ಅಧರ್ಮ. ಇಲ್ಲಿ ತಿಳ್ಕೋಬೇಕಾಗಿದ್ದೇನದ ಅಂತಂದ್ರೆ, ಅಂಡರ್ಲೈನ್ ಮಾಡ್ಕೋಬೇಕಂದ್ರೆ ಅವ್ಯವಹಿತ ಉತ್ತರ ಕಾಲ, ಅವ್ಯವಹಿತ ಪೂರ್ವ ಕಾಲದಲ್ಲಿ ಮಾಡಿದ ಸಂಸ್ಕಾರ ಅವ್ಯವಹಿತ ಉತ್ತರ ಕಾಲದಲ್ಲಿ ಅದು ಏನ್ ಮಾಡ್ತದ? ಸುಖ ದುಃಖಾದಿಗಳನ್ನು ಉಂಟು ಮಾಡ್ತದೆ. ಸುಖ ದುಃಖಾದಿಗಳು ಅವ್ಯವಹಿತವಾಗಿವೆ, ಪಾಪ ಪುಣ್ಯ ಕರ್ಮಗಳು ಅವ್ಯವಹಿತವಾಗಿವೆ. ಹೆಂಗದವಂತಂದ್ರೆ ಅವ್ಯವಹಿತ ಪೂರ್ವ ಕಾಲದಲ್ಲಿ ಪಾಪ ಪುಣ್ಯಗಳದವ, ಅದರಿಂದ ಉಂಟಾಗುವಂತ ಸುಖ ದುಃಖಾದಿಗಳು ಅಂತಃಕರಣಕ್ಕೆ ಅವ್ಯವಹಿತ ಉತ್ತರ ಕಾಲದಲ್ಲಿ ಅದಾವ. ಉತ್ತರ ಅಷ್ಟೇ, ವ್ಯವಹಿತ ಇಲ್ಲವು ಅವ್ಯವಹಿತವಾಗಿ ಅದಾವ. ಕರ್ಮಗಳು ವ್ಯವಹಿತವಾಗಿದವ, ಅವ ನಾಶ ಹೋಗ್ಯವ. ಆದ್ರೆ ಅದರ ಸಂಸ್ಕಾರಗಳು ಏನದವಲ್ಲ, ಆ ಧರ್ಮಗಳು ಏನದವಲ್ಲ, ಅವು ನಮ್ಮ ಅಂತಃಕರಣದೊಳಗೆ ಅವ್ಯವಹಿತವಾಗಿವೆ. ಹೇಗದವ? ಪೂರ್ವ ಕಾಲದಲ್ಲಿ ಅದಾವ. ಅವ್ಯವಹಿತ ಪೂರ್ವ ಕಾಲದಲ್ಲಿ ಇದ್ದು ಮುಂದೇನ್ ಮಾಡ್ಲಕ್ಕತ್ತವ? ಅವ್ಯವಹಿತ ಉತ್ತರ ಕಾಲದಲ್ಲಿ ಅವುಗಳ ಫಲಗಳನ್ನು ಉಂಟು ಮಾಡ್ತಾ ಇವೆ. ಇಷ್ಟು ತಿಳಿದೋದು. ಅದಕ್ಕೆ ಸಂಸ್ಕಾರ ರೂಪದಲ್ಲಿ ನಮ್ಮ ಕರ್ಮಗಳು ನಮ್ಮ ಅಂತಃಕರಣದೊಳಗಿನ ಅವ್ಯವಹಿತವಾಗಿವೆ, ಅವ್ಯವಹಿತ ಪೂರ್ವ ಕಾಲದಲ್ಲಿವೆ. ಮತ್ತು ಅದೇ ಕರ್ಮಗಳು ನಮ್ಮ ಅಂತಃಕರಣದಲ್ಲಿ ಇದ್ದು ಅವ್ಯವಹಿತ ಉತ್ತರ ಕಾಲದಲ್ಲಿ
ಸುಖ ದುಃಖಾದಿಗಳು ಸ್ವರ್ಗ ನರಕಾದಿಗಳನ್ನು ಉಂಟು ಮಾಡ್ತವೆ. ವ್ಯವಹಿತವಾಗಿ ಯಾವುವು ಇಲ್ಲ. ವ್ಯವಹಿತ ಉತ್ತರ ಕಾಲದಲ್ಲಿನೂ ಇಲ್ಲ, ವ್ಯವಹಿತ ಪೂರ್ವ ಕಾಲದಲ್ಲೂ ಇಲ್ಲ, ಎಲ್ಲ ಅವ್ಯವಹಿತ ಕಾಲದಲ್ಲೇ ಅದವು. ಪೂರ್ವಕಾಲ ಅಂತಂದ್ರೆ ವ್ಯವಹಿತ ಆಗ್ತದೆ, ಮೊದ್ಲ ಆಗಿದೆ. ಪೂರ್ವಕಾಲದ ಮೊದ್ಲೇ ಆಗಿದ್ರೆ ಮೊದಲ ಆದ್ಮೇಲೆ ಶುಭಾಶುಭ ಕರ್ಮಗಳು ಮೊದಲು ಮಾಡಿದ ಮೇಲೆ ಅದರ ಸುಖ ದುಃಖಾದಿಗಳು ಪೂರ್ವದಲ್ಲಿ ಆಗ್ತಾವ. ನಾವು ಕರ್ಮಗಳು ವ್ಯವಹಿತ ಆಗ್ತಾವಲ್ರಿ, ಮೊದ್ಲಾಗಿ ಹೋಗ್ಯಾವು. ಕರ್ಮದ ಸಂಸ್ಕಾರಗಳ್ರಿ ಇವ್ರು ಹೇಳೋದು. ವ್ಯವಹಿತವಾಗಿ ಹೋಗ್ಯಾವ, ಅದರ ಸಂಸ್ಕಾರಗಳು ಅವು ಅಂತಃಕರಣದೊಳಗ ಅದಾವ ಅಂತ ಹೇಳ್ತಾರ ಅವ್ರು. ಸಂಸ್ಕಾರ ವ್ಯವಹಿತ ಅದಾವ್ರಿ. ಸಂಸ್ಕಾರದ ಹೇಳಕತ್ತಾರ ಅವ್ರೀಗ. ಕರ್ಮಗಳು ನಷ್ಟ ಆಗಿ ಹೋಗ್ಯವವು, ಆದ್ರ ಕರ್ಮದ ಸಂಸ್ಕಾರಗಳು ನಮ್ಮ ಅಂತಃಕರಣದೊಳಗೆ ಅವ್ಯವಹಿತವಾಗ್ಯದವ. ಇದೇನ್ ಮಾಡ್ತಾವ, ಪೂರ್ವದ ಸಂಸ್ಕಾರಗಳು ಉತ್ತರದಲ್ಲಿ ಸುಖ ದುಃಖಾದಿಗಳನ್ನು ಉಂಟು ಮಾಡ್ತಾವ. ಉತ್ತರದ ಮುಂದೆ ಅವು ಅವ್ಯವಹಿತವಾಗ್ಯದವ, ಅವೇನ್ ಬಿಟ್ಟು ಮತ್ತೆಲ್ಲಿ ಇಲ್ಲವು. ಅದೇ ಬರೀತಾನೆ ನೋಡ್ರಿ, ಅವ್ಯವಹಿತ ಉತ್ತರ ಕಾಲದಲ್ಲಿ ಅನ್ನೋ ಶಬ್ದ ಬರೀತಾನೆ. ಎಷ್ಟು ಚಂದದು. ಮುಂದ ಮೊದಲ ಪಾಪ ಪುಣ್ಯ ಕರ್ಮ ಅಥವಾ ಆಮೇಲೆ ಅದು ಉತ್ತರ ಕಾಲದಲ್ಲಿ ಸುಖ ದುಃಖಾದಿಗಳನ್ನು ಉಂಟು ಮಾಡ್ತದ. ಆದ ಕಾರಣ ನಮಗ ಈಗ ತಕ್ಷಣದಾಗ ಹಗ್ಗ ನೋಡಿದ ನಂತರ ನಮಗ ಹಾವಿನ ಒಂದು ಭಾಸ ಅದು ನಮ್ಗೆ ಕಾರಣ ಆ ಹಿಂದಿನ ಸಂಸ್ಕಾರದ ಕಾರಣ, ಅವ್ಯವಹಿತವಾದಂತ ಕಾರಣ. ಚಂದದನ್ರಿ. ಇವತ್ತೀಗ ನಮಗ ಇದನ್ನಂದ್ರ ಸಿದ್ಧಾಂತದ ಮುಖಾಂತರ ನಮಗ ನಿಶ್ಚಲದಾಸಿಯವರ ಉತ್ತರ ಮತ್ತು ಅವನ ಖಂಡನ ಮಾಡುವಂತ ಪೂರ್ವಾಪುರ ಪಕ್ಷಿ ಖಂಡನ ನಂತರ ನಾನು ಬಿಡಿಸುವಂತ ಬಂದಾಗ ನನ್ನ ಉಳಿದಂಗಲ್ಲ. ಅಂದ್ರೆ ನಾವು ನೋಡಿದಂಥದ್ದು ಮತ್ತು ಮಾಡಿದಂಥದ್ದು ಅದಕ್ಕೆ ಮೊದಲಿನ ಒಂದು ಏನೇನಂದ್ರೆ ಕರ್ಮ ಆಗಲಿ ಮತ್ತು ಕೆಲಸ ಆಗಲಿ ಅವ ವ್ಯವಹಿತವಾಗಿರ್ತಾವ. ಅದರ ಸಂಸ್ಕಾರ ಮಾತ್ರ ಏನಾಗ್ತೈತಿ ಅಂತಃಕರಣದಲ್ಲಿ ನಮಗೆ ಅವ್ಯವಹಿತವಾಗಿ ಉಳಿದಿರ್ತದೆ. ಅವು ಸುಮ್ಮಿರಂಗಿಲ್ಲ, ಒಳಗೆ ಅವ್ಯವಹಿತವಾಗಿದ್ದು ಅವ್ಯವಹಿತ ಉತ್ತರ ಕಾಲದಲ್ಲಿ ಸುಖ ದುಃಖಾದಿಗಳನ್ನು ಉಂಟು ಮಾಡ್ತಿರ್ತಾವ. ಉತ್ತರ ಕಾಲದಲ್ಲಿ ನಮ್ಮ ಸುಖ ದುಃಖಾದಿಗಳನ್ನ ಉಂಟು ಮಾಡಲಿಕ್ಕೆ ಕಾರಣ. ಇಂಟ್ರೆಸ್ಟಿಂಗ್ ಅದ ಪಾಠ. ಕರ್ಮ ಅಂದ್ರೆ ಗೊತ್ತಾಗಲ್ಲ, ಕರ್ಮದ ಸಂಸ್ಕಾರ ಅಂದ್ರೆ ಗೊತ್ತಾಗಲ್ಲ, ಸುಮ್ಮನೆ ಮಾತಾಡ್ತೀವಿ. ಇವೆಲ್ಲ ಎಷ್ಟು ಆಳವಾಗಿ ವೈಚಾರಿಕತೆ ಅದ ನೋಡ್ರಿ ಇದ್ರೊಳಗೆ. ಓಕೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿ.